ಹಾಯ್ ಎಲ್ರಿಗೂ ನಮಸ್ತೆ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವಿಲ್ ದೇ ಕಮ್ ಬ್ಯಾಕ್ ಟು ಯು ಅಂದರೆ ನಿಮ್ಮ ಬಳಿಗೆ ಅವರು ವಾಪಸ್ ಬರ್ತಾರಾ ಅಂತ. ಓಕೆ, ಅವ್ರು ಬರ್ತಾರೆ ಅಂತ ಹೇಳಿಬಿಟ್ಟು ನೋಡೋಣ ಬರ್ತಾರೋ ಬರೋದಿಲ್ಲೋ ಅಂತ ಹೇಳಿಬಿಟ್ಟು. ಸೊ ಇವತ್ತಿಂದು ಸ್ಟೋನ್ಸ್ ಬಂದ್ಬಿಟ್ಟು ದಿಸ್ ಇಸ್ ಆಕ್ವಾಮೆರಿನ್. ಸೊ ನೋಡ್ತಾ ಇರ್ಬೋದು 3 ಸ್ಟೋನ್ಸ್ ಆಲ್ರೆಡಿ ಇಟ್ಟಿದ್ದೀನಿ. ಪಾಯಲ್ ಕೂಡ ಆಲ್ರೆಡಿ ಶಫಲ್ಡ್ ಮಾಡಿ ಇಟ್ಟಿದ್ದೀನಿ. ದಿಸ್ ಇಸ್ ಆಕ್ವಾಮೆರಿನ್ ಫಸ್ಟ್ ಪಾಯಲ್. ದಿಸ್ ಇಸ್ ವೈಟ್ ಸ್ಟೋನ್. ಓಕೆ, ಸೊ ಇದು ಬಂದ್ಬಿಟ್ಟು ಒಂದು ರೀತಿಯಲ್ಲಿ ಮಡ್ ಕಲರ್ ಇದೆ. ಸೊ ಬ್ರೌನ್ ಸ್ಟೋನ್ ಅಂತ ಹೇಳ್ಬೋದು. ಓಕೆ, ಸೊ ಗೋ ವಿತ್ ದ ಕಲರ್ಸ್. ಇದು ಸ್ವಲ್ಪ ಗ್ರೀನಿಶ್ ಇದೆ. ಸೊ ಗ್ರೀನಿಶ್ ಕಲರ್ ಇದೆ. ಸೊ ಗ್ರೀನ್ ಸ್ಟೋನ್ ಅಂತಾನೆ ತಗೊಳ್ಬೋದು ಅಥವಾ ಆಕ್ವಾಮೆರೈನ್ ಅಂತ ತಗೊಳ್ಬೋದು. ಒಂಥರ ಆಕ್ವಾ ಕಲರ್ ಇದೆ ಇದು. ಓಕೆ, ಆ್ಯಂಡ್ ಇದು ವೈಟ್ ಸ್ಟೋನ್, ಕಂಪ್ಲೀಟ್ಲಿ ಪ್ಯೂರ್ ವೈಟ್. ಆ್ಯಂಡ್ ಇದು ಸೊ ಬ್ರೌನ್ ಸ್ಟೋನ್. ಓಕೆ, ಸೊ ನನಗೆ ಹೆಸರು ಗೊತ್ತಿಲ್ಲ. ಸೊ ಹಾಗಾಗಿ ಇದು ನನಗೆ ಹಾಗೆ ಡೈರೆಕ್ಟಾಗಿ ಕಲರ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ನೀವು ಮೆಡಿಟೇಟ್ ಮಾಡಿಬಿಟ್ಟು ಅದನ್ನು ತಗೊಳ್ಳಿ. ಅವರು ನಿಮ್ಮ ಹತ್ರ ಬರ್ತಾರಾ ಅಂತ ಹೇಳಿಬಿಟ್ಟು ಇದು ಚೆಕ್ ಮಾಡ್ತಾ ಇರೋದು. ಓಕೆ, ಮತ್ತೆ ಅವರ ಎನರ್ಜೀಸ್ ಏನಿದೆ ಅದನ್ನು ಕನೆಕ್ಟೆಡ್ ಆಗಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಪರ್ಸನ್. ಓಕೆ, ನಿಮ್ಮ ಪರ್ಸನ್ ಬರ್ತಾರಾ ಅಂತ ಹೇಳ್ಬಿಟ್ಟು ನೋಡೋಣ. ದಿಸ್ ಇಸ್ ಆಕ್ವಾಮೆರಿನ್ ಸ್ಟೋನ್. ದಿಸ್ ಇಸ್ ಪೈಲ್ 1. ಓಕೆ, ಸೊ ಆಲ್ರೆಡಿ ಪೈಲ್ಸ್ನ ಶಫಲ್ ಮಾಡಿ ಇಟ್ಟಿದ್ದೀನಿ. ಸೊ ಲೆಟ್ಸ್ ಸಿ ಏನಿದೆ ಅಂತ ಹೇಳ್ಬಿಟ್ಟು. ಓಕೆ, ಈ ಪಾಯಿಲ್ ಯಾರು ನೋಡ್ತಾ ಇದ್ದೀರಲ್ಲ, ಈ ಪಾಯಿಲ್ ಅಲ್ಲಿ ನನಗೆ ಇಫ್ ಫಿಮೇಲ್ ವಾಚಿಂಗ್ ಅಂದ್ರೆ ಲೇಡಿ ವಾಚ್ ಮಾಡ್ತಾ ಇದ್ರೆ, ಓಕೆ, ಸೊ ನೀವು ಆಲ್ರೆಡಿ ಓಕೆ ನೀವು ಒಂದು ತುದಿಗೆ ಅಂದ್ರೆ ನೆಕ್ಸ್ಟ್ ಏನಾಗುತ್ತೋ ಅಥವಾ ಏನ್ ಬಿಡುತ್ತೋ ಅನ್ನೋದಕ್ಕೆ ಕಮ್ ಟು ದ ಎಡ್ಜ್ ಅಂತ ಇದೆ ಇಲ್ಲಿ. ಸೊ ಏನಾಗುತ್ತೋ ಏನ್ ಬಿಡುತ್ತೋ ನೀವು ಒಂದು ಪೊಸಿಷನ್ಗೆ ಅಂದ್ರೆ ಬಂದ್ಬಿಟ್ಟಿದ್ದೀರಾ. ಓಕೆ, ಇದ್ರಲ್ಲಿ ಏನಾಗುತ್ತೋ ಅದು ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಡಿಸಿಷನ್ಸ್ ತಗೊಳ್ಬೇಕು ಅಂತ ಬಂದ್ಬಿಟ್ಟಿದ್ದೀರಾ ಆಲ್ರೆಡಿ. ಓಕೆ, ಆಮೇಲೆ ಇದು ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಬಿ ಬೋಲ್ಡ್ ಅಂಡ್ ಮೇಕ್ ದ ಫಸ್ಟ್ ಮೂವ್ ಅಂತ ಇದೆ. ಅಂದ್ರೆ ನೀವೇ ನಿಮ್ಮ ಮೊದಲನೇ ಒಂದು ಪ್ರಯತ್ನ ಅಥವಾ ನಿಮ್ಮ ಒಂದು ಮೊದಲನೇ ಹೆಜ್ಜೆ ಇಡಿ ಅಂತ ಹೇಳ್ತಾ ಇದೆ. ಓಕೆ, ಸೊ ನೀವು ಇಫ್ ಲೇಡಿ ಆಗಿದ್ದಿದ್ರೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಆಯ್ತಾ. ಅಂದ್ರೆ ಇದರಲ್ಲಿ ನೀವು ಯಾವ್ದಾದ್ರೂ ಒಂದು ರೀತಿಯಲ್ಲಿ ನೀವು ಒಂದು ಹೆಜ್ಜೆನ ಇಡಬೇಕು ಮುಂದಕ್ಕೆ ಅಂತ ಹೇಳ್ಬಿಟ್ಟು. ಓಕೆ, ಅಂಡ್ ಇಲ್ಲಿ ಮ್ಯಾನ್ ಹೋಲ್ಡಿಂಗ್ ಎ ಆರ್ಟ್. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಓಕೆ, ದೇ ಆರ್ ಸೇಯಿಂಗ್ ಐ ಲವ್ ಯು ಅಂತ ಹೇಳ್ಬಿಟ್ಟು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಅವರಿಗೆ ನಿಮ್ಮ ಮೇಲೆ ತುಂಬಾನೇ ಮನ್ಸಿದೆ, ತುಂಬಾನೇ ಪ್ರೀತಿ ಇದೆ. ಆದ್ರೆ ಅವರು ಬಹಳ ಸ್ಟ್ರಿಕ್ಟ್ ಆಗಿ ಈ ಸರಿ ಅವರು ನಿಮ್ಗೆ ಅಂದ್ರೆ ಕಿಂಗ್ ಆಫ್ ಸರ್ಟ್ಸ್ ಪೊಸಿಷನ್ಸ್ ಅಲ್ಲಿ ಇದ್ಬಿಟ್ಟು ಅವ್ರಿಗೆ ನಿಮ್ಗೆ ಹೇಳ್ಬಿಟ್ಟಿದ್ದಾರೆ. ಓಕೆ, ನನಗೆ ಈ ತರ ನನಗೆ ಏನೋ ಬೇಕು ಅಂತ ಹೇಳಿ ನಿಮ್ ಲೈಫ್ ಇಂದ ನನಗೆ ಈ ತರ ಬೇಕು ಅಂತ ಹೇಳಿದ್ದಾರೆ. ಸೊ ಈ ಆಲ್ರೆಡಿ ಮ್ಯಾನ್ ಏನಿದ್ದಾರೆ ಇಲ್ಲಿ ಜೆಂಡರ್ ಇದ್ರಲ್ಲಿ ಮ್ಯಾಟರ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ಮ್ಯಾನ್ ಅಂತ ಯಾರಿದ್ದಾರೆ ಅಥವಾ ಡಿವೈನ್ ಮ್ಯಾಸ್ಕ್ಯುಲನ್ ಅಂತ ಏನ್ ಹೇಳಿದ್ದಾರೆ ಅವರು ದೇ ಹ್ಯಾವ್ ಟೇಕನ್ ದ ಸ್ಟೆಪ್ಸ್. ಓಕೆ, ಅವರು ನನಗೆ ಇದೇ ತರ ಬೇಕು, ನನಗೆ ಈ ತರ ಕ್ಲಾರಿಟಿಯಲ್ಲಿ ನನಗೆ ಇದೇ ಬೇಕು ಅಂತ ಹೇಳ್ಬಿಟ್ಟು ಅವರು ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್ ಬಂದ್ಬಿಟ್ಟು ಕಿಂಗ್ ಆಫ್ ಕಪ್ಸ್ ಅಂತ ಆಗುತ್ತೆ. ಸೊ ಅವರು
ತುಂಬಾನೇ ನಿಮ್ಗೆ ಒಂದು ಕರೆಕ್ಟಾಗಿ ಅವರು ಏನು ಡಿಸಿಷನ್ಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ನೀನು ಸ್ಟೆಪ್ ತಗೋ ಅಂತ ಹೇಳ್ಬಿಟ್ಟು ಇಲ್ಲಿ ಲೇಡಿಗೆ ಅವರು ನೀನ್ ಫಸ್ಟ್ ಮೂವ್ ಮಾಡು, ನೀನ್ ತಗೋ ಅಂತ ಹೇಳ್ತಾ ಇದ್ದಾರೆ. ಅವರು ಡಿಸಿಷನ್ಸ್ ತಗೊಳಕ್ಕೆ ಅವರು ರೆಡಿ ಇಲ್ಲ ಅಂತ ಅನ್ಸುತ್ತೆ. ಸೊ ಅವರು ನನ್ಗೆ ಕ್ಲಾರಿಟಿ ಇದೆ, ನನ್ಗೆ ಇದೇ ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಿದ್ದಾರೆ. ಮೇ ಬಿ ಇಲ್ಲಿ ಫಿಮೇಲ್ ಇರೋರು ಡಿಲೇ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಇಲ್ಲಿವರೆಗೂ. ಸೊ ಹಾಗಾಗಿ ಇವಾಗ ಫಿಮೇಲ್ ಟರ್ನ್ ಬಂದ್ಬಿಟ್ಟಿದೆ. ಸೊ ಫಿಮೇಲ್ ಅವರು ಅಕಸ್ಮಾತ್ ನಿಮ್ಮ ಒಂದು ಕ್ಯಾರೆಕ್ಟರ್ ಅಲ್ಲಿ ಅಂದ್ರೆ ನೀವು ಫಿಮೇಲ್ ತರ ಇದ್ರೂ ಕೂಡ ನೀವೇ ಜಾಸ್ತಿ ಡಾಮಿನೇಟಿಂಗ್ ಆಗಿದ್ರೆ ಓಕೆ, ದೆನ್ ನೀವು ಈ ಮಾತುಗಳನ್ನ ಹೇಳಿದೀರಾ, ನೀವು ನಿಮ್ಮ ಪರ್ಸನ್ಗೆ ಈ ಮಾತನ್ನ ಹೇಳಿದೀರಾ. ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಡಿವೈನ್ ಫೆಮಿನೈನ್ ಅಥವಾ ಡಿವೈನ್ ಮ್ಯಾಸ್ಕ್ಯುಲೈನ್ ಅಂತ ಹೇಳಿದ್ರು ಕೂಡ ಸಮ್ಟೈಮ್ಸ್ ನೇಚರ್ ಅಲ್ಲಿ ಅದು ಚೇಂಜಸ್ ಇರುತ್ತೆ. ಅಕಸ್ಮಾತ್ ಇದು ನೀವಾಗಿದ್ರೆ ಅಂದ್ರೆ ತುಂಬಾ ನೀವು ಅವ್ರನ್ನ ಲವ್ ಮಾಡಿ ತುಂಬಾ ಜಾಸ್ತಿ ಅಲ್ಲೇ ಆಲ್ರೆಡಿ ನೀವು ಟೈಮ್ ತಗೊಂಡಿದ್ದೀರಾ ಅಂಡ್ ನೀವು ಆಲ್ರೆಡಿ ಅವ್ರಿಗೊಂದು ಸ್ಟ್ರಿಕ್ಟ್ ಆಗಿ ಒಂದು ಹೇಳ್ಬಿಟ್ಟಿದ್ದೀರಾ, ಓಕೆ ನನಗಿದೇ ಬೇಕು ನನ್ನ ಲೈಫ್ ನಲ್ಲಿ, ಇನ್ನು ನನಗೆ ಈ ತರ ನನಗೆ ಕೊಟ್ರೆ ಮಾತ್ರ ನಾನು ಅಗ್ರಿ ಮಾಡ್ತೀನಿ, ಇಲ್ಲಾಂದ್ರೆ ಅಗ್ರಿ ಮಾಡಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀರಾ. ಮೇ ಬಿ ನೀವು ತುಂಬಾ ಕಮ್ಮಿ ಮಾತಾಡ್ತಿರ್ಬೋದು, ಇಲ್ಲಾಂದ್ರೆ ಮಾತು ಬಿಟ್ಟಿರ್ಬೋದು. ಓಕೆ, ಈ ಫೈಲ್ ನೋಡ್ತಾ ಇರೋರಿಗೆ. ಅಂಡ್ ಅಟ್ ದ ಸೇಮ್ ಟೈಮ್ ಇವರು ನಿಮ್ಗೆ ಹೇಳ್ಬಿಟ್ಟಿದ್ದಾರೆ ನೀನು ಒಂದು ಫಸ್ಟ್ ಮೂವ್ ಮಾಡು ಅಥವಾ ನೀನ್ ಏನ್ ತಗೊಳ್ತೀಯೋ ನೀನ್ ಡಿಸಿಷನ್ಸ್ ತಗೋ ಅಂತ. ಅವ್ರದ್ದು ಆಲ್ರೆಡಿ ಡಿಸಿಷನ್ಸ್ ತಗೊಂಡಿದ್ದಾರೆ. ನೀನ್ ಮೂವ್ ಆಗಂಗಿದ್ರೆ ನೀ ಬರೋಗಿದ್ರೆ ಬಾ, ಇಲ್ಲಾಂದ್ರೆ ಬಿಡು ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಲೇಡಿ ಇಲ್ಲಿ ಆಯ್ತಾ, ಲೇಡಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಲೇಡಿ ಆಲ್ರೆಡಿ ಡಿಸಿಷನ್ಸ್ ತಗೊಂಡು ಅವರು ಆಯ್ತಾ ಮುಂದೆ ಏನಿದೆ ಅಂದ್ರೆ ಹಳ್ಳ ಇದೆಯೋ ಏನಿದೆಯೋ ಅಂತ ಅವ್ರೇನು ಅಬ್ಸರ್ವ್ ಮಾಡ್ತಾ ಇಲ್ಲ. ಓಕೆ, ಅವರು ಜಸ್ಟ್ ಲೀಪ್ ಆಫ್ ಫೇತ್ ನಿಮ್ಮ ಮೇಲೆ ಭರವಸೆ ಇಟ್ಬಿಟ್ಟು, ಅಕಸ್ಮಾತ್ ನೀವ್ ಈ ಪರ್ಸನ್ ಆದ್ರೆ ಅವರು ನಿಮ್ಮ ಮೇಲೆ ಭರವಸೆ ಇಟ್ಬಿಟ್ಟು ಅವರು ಇದನ್ನ ಪ್ಲಂಜ್ ತಗೊಳ್ತಾ ಇದ್ದಾರೆ. ಅವರು ಇಲ್ಲಿಂದ ಆರಕ್ಕೆ ರೆಡಿ ಇದ್ದಾರೆ. ಓಕೆ, ಅವರು ಅವರ ಫಸ್ಟ್ ಮೂವ್ನ ಅವರು ತಗೊಳ್ತಾ ಇದ್ದಾರೆ, ಅವರೇ ಬಂದು ಇಡ್ತಾ ಇದ್ದಾರೆ. ಓಕೆ, ಸೊ ಅಕಸ್ಮಾತ್ ನೀವು ಲೇಡಿ ಆಗಿದ್ರು ಕೂಡ ನೀವು ಅಂದ್ರೆ ಮ್ಯಾಸ್ಕ್ಯುಲೈನ್ ತರ ನೀವು ಅವ್ರ ಜೊತೆಗೆ ನಿಮ್ಮ ವರ್ತನೆಗಳಿದ್ರೆ, ನಿಮ್ಮ ಬಿಹೇವಿಯರ್ ಇದ್ರೆ, ಓಕೆ ನೀವು ಆಲ್ರೆಡಿ ನೀನ್ ಡಿಸಿಷನ್ ತಗೋ ಅಂತ ಹೇಳಿದ್ರೆ ದೆನ್ ಆ ಪರ್ಸನ್ ಡಿಸಿಷನ್ಸ್ ತಗೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಪರ್ಸನ್ಗೆ ಗೊತ್ತಿದೆ. ಓಕೆ, ಇಲ್ಲಿ 2 ಪರ್ಸನ್ಸ್ ಇದ್ದೀರಿ. ಈ ಪರ್ಸನ್ಗೆ ಗೊತ್ತಿದೆ. ಓಕೆ, ಈ 9 ಆಫ್ ಕಪ್ಸ್ ಅಂದ್ರೆ ವಿಶ್ ಫುಲ್ಫಿಲ್ಮೆಂಟ್ ನನಗೆ ಇರೋದು ಅವ್ರ ಜೊತೆಗೆ, ನಮ್ಮ ಪರ್ಸನ್ ಜೊತೆಗೆ ಅಂತ ಆಲ್ರೆಡಿ ಅವರಿಗೆ ಕ್ಲಾರಿಟಿ ಅಂಡ್ ಕ್ಲಾರಿಫೈ ಆಗೋಗಿದೆ, ಕ್ಲಾರಿಟಿ ಸಿಕ್ಕಿ. ಹಾಗಾಗಿ ಅವರು ಕಮ್ ಟು ದ ಎಡ್ಜ್ ಅಂದ್ರೆ ಆಲ್ರೆಡಿ ಅವ್ರ ತುದಿಗೆ ಬಂದಿದ್ದಾರೆ. ಓಕೆ, ಐ ನೀಡ್ ಟು ಗೋ ಅಂತ ಹೇಳ್ಬಿಟ್ಟು, ಅಥವಾ ಅವರಿಗೆ ನಾನು ರೀಚ್ ಆಗ್ಬೇಕು, ಅಥವಾ ನಾನು ಅವ್ರನ್ನ ಅಕ್ಸೆಪ್ಟ್ ಮಾಡಬೇಕು, ಅಥವಾ ನಾನು ಇದನ್ನ ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ಕಡೆಗೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ 9 ಆಫ್ ಕಾಯಿನ್ಸ್ ಅಂತ ಹೇಳಿದ್ರೆ 9 ಆಫ್ ಪೆಂಟಿಕಲ್ಸ್ ಇದು ಒಂದು ಸ್ಟೆಬಿಲಿಟಿ ಅಂಡ್ ಸೆಕ್ಯೂರ್ ಫೌಂಡೇಶನ್ಸ್ ನ ಕೊಡುತ್ತೆ. ಓಕೆ, ಸೊ ಅದ್ರ ಕಡೆಗೆ ಇದು ಮೂವ್ ಆಗ್ತಾ ಇದ್ದಾರೆ. ಓಕೆ, ಅವರು ಅಂಡ್ ಅವರೇ ಈ ಫಸ್ಟ್ ಮೂವ್ ನ ಅವರು ಮಾಡ್ತಾ ಇದ್ದಾರೆ. ಓಕೆ, ಈ ಪರ್ಸನ್ ಯಾರಿದಾರಲ್ಲ ಈ ಪರ್ಸನ್ ಅವರು ಫಸ್ಟ್ ಮೂವ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಪರ್ಸನ್ ನಾನು ಈ ತರ ಫೇಸ್ ನಲ್ಲಿ ಇರೋದಿಲ್ಲ, ಅಂದ್ರೆ ನಾನು ಬರೀ ನಿನ್ನ ಲವ್ ಮಾಡ್ಕೊಂಡೇ ಇರೋದಿಲ್ಲ, ನನಗೊಂದು ಕ್ಲಾರಿಟಿ ಬೇಕು, ನನಗೊಂದು ಸ್ಟೆಬಿಲಿಟಿ ಬೇಕು, ನೀನು ಕೊಡು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಐದರ್ ದಿಸ್ ಇಸ್ ಯು ಆರ್ ಯುವರ್ ಪರ್ಸನ್. ಈ ನಿಮ್ಗೆ ಯಾವ ತರ ಬೇಕು ರೆಸೊನೇಟ್ ಆಗಿ ಇದು ಯಾರು ಕೇಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು, ನನಗೆ ಸ್ಟೆಬಿಲಿಟಿ ಬೇಕು, ನನಗೆ ಈ ತರ ಲವ್ ಅಲ್ಲಿ ನನಗೆ ನೀನ್ ಅದ್ ಏನ್ ಮಾಡ್ತೀಯೋ ನಿನ್ ಸ್ಟೆಬಿಲಿಟಿ ನನಗೆ ಕೊಡು ಅಂತ ಯಾರು ಕೇಳ್ಕೊಂಡಿದ್ದೀರಾ. ಓಕೆ, ಅವರಿಗೆ ಅವರ ಪರ್ಸನ್ ಈ ತರ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಇಡ್ಲಿಕ್ಕೆ ಅವರು ಬರ್ತಾ ಇದ್ದಾರೆ. ಓಕೆ, ಅಂಡ್ ಈವನ್ ನಾನು ಇಲ್ಲಿ ನೋಡಿರ್ಬೋದು 4+5 9. ಓಕೆ, ಇದು 4+5 9 ಅಂದ್ರೆ ಆಲ್ರೆಡಿ ನಿಮ್ಮ ಒಂದು ಪೇಷನ್ಸ್ ಲೆವೆಲ್ ಏನಿದೆ ಅದು ಕೂಡ ನಿಮ್ಗೆ ಇಲ್ಲಿ ಮುಗ್ದೋಗಿದೆ. ಅದಕ್ಕೆ ನೀವು ಕಿಂಗ್ ಆಫ್ ಶೋರ್ಟ್ಸ್ ಪೊಸಿಷನ್ಸ್ ಅಲ್ಲಿ ಹೋಗಿದ್ದೀರಾ. ಓಕೆ, ಐ ಆಮ್ ನಾಟ್ ಸೀಯಿಂಗ್ ಇದು 2 ಡಿಫ್ರೆಂಟ್ ಪರ್ಸನ್ ಅಂತ ಹೇಳ್ಬಿಟ್ಟು. ಮೊದಲು ಇದು ಈ ಪರ್ಸನ್ ಏನಿದ್ದಾರೆ ಅಂದ್ರೆ ನೀವಾಗಿದ್ರೆ ಇದು ನೀವು, ಅಥವಾ ನಿಮ್ ಪರ್ಸನ್ ಆಗಿದ್ರೆ ನಿಮ್ ಪರ್ಸನ್ ತುಂಬಾ ಅವ್ರು ಮೊದ್ಲಿಂದ ನಿಮಗೆ ಲವ್ ಮಾಡ್ತಿದ್ದು, ಅವ್ರು ನಿಮಗೆ ಈಗ ಸ್ಟೆಬಿಲಿಟಿ ಬೇಕು ಅಂತ ಕೇಳಿದ್ರೆ ಇದು ಅವರು. ಅಕಸ್ಮಾತ್ ನೀವಿದು ಆಗಿದ್ದು ನೀವು ಸ್ಟೆಬಿಲಿಟಿ ಬೇಕು ಅಂತ ಕೇಳಿದ್ರೆ ಇದು ನೀವು. ಓಕೆ, ಸೊ ಅವ್ರೇನ್ ಅಂದ್ರೆ ಇದು ಏನಂದ್ರೆ ನಿಮ್ಗಲ್ಲೇ ಆಲ್ರೆಡಿ ಸಾಕಾಗೋಗಿದೆ. ದಿಸ್ ಇಸ್ 9 ಕಾರ್ಡ್. ಓಕೆ, ನೀವು ಅಲ್ಲೇ ನನ್ನ ಎಂಡ್ ಮಾಡ್ತೀನಿ, ಇದು ಐದರ್ ನನಗೆ ಬೇಕು ಅಥವಾ ಬೇಡ. ಓಕೆ, ನನಗೊಂದು ಸ್ಟೆಬಿಲಿಟಿ ತಗೊಂಡ್ ಬಾ, ನನಗೊಂದು ಸ್ಟೆಬಿಲಿಟಿ ಕೊಡು ಅಂತ ಆಲ್ರೆಡಿ ಇದನ್ನ ಫೈನಲ್ ಮಾಡಿ ಕೂತ್ಬಿಟ್ಟಿದ್ದಾರೆ. ಓಕೆ, ನಾನು ಏನು ಮಾಡೋದಿಲ್ಲ, ಇದ್ರಲ್ಲಿ ಏನು ಮೂವ್ ಮಾಡೋದಿಲ್ಲ, ನನಗೊಂದು ಸ್ಟೆಬಿಲಿಟಿ ಬೇಕು ಅಂತ ಒಬ್ರು ಕೇಳ್ಕೊಂಡ್ರೆ, ಇನ್ನೊಬ್ರು ಕೂಡ ನೀವು ಇದನ್ನು ಕೂಡ ನೋಡ್ಬೋದು. ಇದು ಕಂಪ್ಲೀಟ್ಲಿ 3+6
9, ಓಕೆ, ಇದು 9 ಆಫ್ ಕಾಯಿನ್ಸ್, ಓಕೆ, ಇದು 9. ಓಕೆ, ನಿಮ್ಗೂ ಅಲ್ಲೇ ಆಲ್ರೆಡಿ ಗೊತ್ತಾಗಿದೆ ಇದು ಸ್ಟೆಬಿಲಿಟಿ ಕಡೆಗೆ, ಸೆಕ್ಯೂರ್ ಮೂವ್ ಕಡೆಗೆ ಹೋಗೋದು ಇದು ಟೈಮ್. ಓಕೆ, ಇನ್ನ ನಾನು ಡಿಲೇ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗಿ ಅವರು ಅವರ ಫ್ಯಾಮಿಲಿ ಕನ್ಸ್ಟೆಂಟ್ಸ್ ಏನೇ ಇದ್ರು ಎಲ್ಲದನ್ನು ಕೂಡ ಅವರು ಬಿಟ್ಟು ನಿಮ್ ಕಡೆಗೆ ಮೂವ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಡ್ಜ್ ಪೊಸಿಷನ್ ಬಂದಿದ್ದಾರೆ. ಓಕೆ, ನಾನು ಡಿಸಿಷನ್ಸ್ ಆಲ್ರೆಡಿ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ಅಂಡ್ ಡಿವೈನ್ ಕೂಡ ಹೇಳ್ತಾ ಇದೆ ಬಿ ಬೋಲ್ಡ್ ಅಂಡ್ ಮೇಕ್ ದ ಫಸ್ಟ್ ಮೂವ್ ಅಂತ. ಓಕೆ, ಸೊ ಡಿವೈನ್ ಕೂಡ ಆಲ್ರೆಡಿ ಹೇಳ್ತಾ ಇದೆ ನೀನು ಸ್ಟೆಪ್ಸ್ ತಗೋ, ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಬಿಲಿಟಿ ಮತ್ತೆ ಸೆಕ್ಯೂರಿಟಿ ನಿಮ್ಗೆ 100% ಈ ರಿಲೇಶನ್ಶಿಪ್ ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನೀವು ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಆಮೇಲೆ ಈ ಕನ್ನಡಿಯನ್ನ ನೋಡ್ಕೊಂಡು ಅಂತ ಹೇಳಿದ್ರೆ ಓಕೆ ನನಗೆ ಆಲ್ರೆಡಿ ಸ್ಟೆಬಿಲಿಟಿ ಮತ್ತೆ ಸೆಕ್ಯೂರಿಟಿ ಸಿಗುತ್ತೆ ಅಂತ ಹೇಳಿ. ಅಂಡ್ ಈವನ್ ಇದು ಲವ್ ಬಂದ್ಬಿಟ್ಟು ಸಮಥಿಂಗ್ ವೆರಿ ಅಟ್ರಾಕ್ಟೆಡ್, ಆಯ್ತಾ. ಈ ಪರ್ಸನ್ ಏನಿದ್ದಾರೆ ಅವ್ರ ಕಡೆಗೆ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ. ಓಕೆ, ಅವರ ಬ್ಯೂಟಿ ಇರ್ಬೋದು, ಚಾಮ್ ಇರ್ಬೋದು, ಯಾಕಂದ್ರೆ ಇದು ಅಂಡ್ ಈವನ್ ಫಿಸಿಕಲ್ ಬಾಡಿ ಅಪಿಯರೆನ್ಸ್ ಇರ್ಬೋದು ಅವ್ರದ್ದು ತುಂಬಾ ಚೆನ್ನಾಗಿದೆ ಅನ್ನೋದು ಕೂಡ ಅವರ ತಲೆಯಲ್ಲಿ ಇದೆ. ಈ ಪರ್ಸನ್ಗೆ ಅದು ಕೂಡ ಇವರಿಗೆ ಕಾಣೋ ಅಂತದ್ದು, ಅಥವಾ ಈ ಪರ್ಸನ್ಗೆ ಅವ್ರ ಬಗ್ಗೆ ಕಾಣೋ ಅಂತದ್ದು. ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಸೋಲಾರ್ ಪ್ಲೆಕ್ಸಸ್ ಕಾಣ್ತಾ ಇದೆ, ಇನ್ನೊಂದು ರೂಟ್ ಚಕ್ರ ಅಥವಾ ಬೇಸ್ ಚಕ್ರ ಅಂತ ಏನ್ ಕೇಳ್ತಾರೆ ಅದನ್ನು ಕಾಣ್ತಾ ಇದೆ. ಈವನ್ ಇದು ಇಲ್ಲಿ ಆರೆಂಜ್ ಕಲರ್, ಓಕೆ, ಆರೆಂಜ್ ಕಲರ್ ಬಂದ್ಬಿಟ್ಟು ಸೈಕಲ್ ಚಕ್ರ, ಈ ಮೂರು ಕೂಡ ಅವರು ಆಕ್ಟಿವೇಟ್ ಆಗಿದೆ. ಅಂದ್ರೆ ದಿಸ್ ಇಸ್ ಕೈಂಡ್ ಆಫ್ ಲೋಯರ್ ಲೆವೆಲ್ ಅಟ್ರಾಕ್ಷನ್ಸ್ ಅಂತ ಹೇಳಿದ್ರು ಇದು ತಪ್ಪಾಗಲ್ಲ. ಬಟ್ ಇಲ್ಲಿ ಫಿಸಿಕಲ್ ಅಟ್ರಾಕ್ಷನ್ಸ್ ಜಾಸ್ತಿ ಇದೆ ಇದರಲ್ಲಿ, ಲವ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಫಿಸಿಕಲ್ ಅಟ್ರಾಕ್ಷನ್ಸ್ ಕೂಡ ತುಂಬಾ ಜಾಸ್ತಿ ಇದೆ. ಅಂದ್ರೆ ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ಅಥವಾ ಅವ್ರ ಹತ್ರ ಏನೋ ಅಂದ್ರೆ ಸಿಕ್ಕಾಬಟ್ಟೆ ಏನೋ ಸ್ಟೇಬಲ್ ಇದಾರೆ ಅಥವಾ ದುಡ್ಡಿದೆ, ಆ ತರದ್ದು ಎಲ್ಲದೂ ಕೂಡ ಇರ್ಬೋದು ಇದರಲ್ಲಿ. ಓಕೆ, ಲವ್ ಇಲ್ಲ ಅಂತ ಏನ್ ಹೇಳ್ತಿಲ್ಲ, ಬಿಕಾಸ್ ದಿಸ್ ಪರ್ಸನ್ ಇಸ್ ಲವಿಂಗ್. ಯಾಕಂದ್ರೆ ಈ ಪರ್ಸನ್ ಲವ್ ಜೊತೆಗೆ ಇದೆಲ್ಲ ಇರೋದನ್ನು ಕೂಡ ಅವರು ನೋಡಿ ಅದು ಅಟ್ರಾಕ್ಟ್ ಆಗಿರುವಂತದ್ದು. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ಆಲ್ರೆಡಿ ಎಡ್ಜಿಗೆ ಬಂದಿದ್ದಾರೆ, ಬಿಕಾಸ್ ದೇ ಹ್ಯಾವ್ ಕಮ್ ಟು ದ ಎಡ್ಜ್ ಅಂಡ್ ದೇ ಆರ್ ರೆಡಿ, ಆಯ್ತಾ. ಇವರು ರೆಡಿ ಇದ್ದಾರೆ ಪ್ಲಂಜ್ ತಗೊಳಕ್ಕೆ. ಇಲ್ಲಿಂದ ಬಿದ್ರೆ ಅವರಿಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಅವರು ಒಪ್ ಮಾಡ್ತಾ ಇದ್ದಾರೆ. ಓಕೆ, ದಿಸ್ ಇಸ್ ವಾಟ್ ಐ ವಿಲ್ ಗೆಟ್ ಇಟ್, ದಿಸ್ ಇಸ್ ವಾಟ್ ಐ ನೀಡ್ ಇಟ್ ಅಂತ. ಹಂಗಾಗಿ ಇದು ಬೇಕು, ಇದು ನನಗೆ ಸಿಗುತ್ತೆ ಅಂತ ಹೇಳಕ್ಕೆ ಅವರು ಹೊರಟಿದ್ದಾರೆ. ಅಂಡ್ ಅಲ್ಲೇ ಆಲ್ರೆಡಿ ಅವರು ಆ ತರ ಥಿಂಕ್ ಮಾಡಿದ್ದಾರೆ. ಅಂಡ್ ಆಲ್ರೆಡಿ ಅವರು ಇದನ್ನ ಕನ್ಸ್ ಕೂಡ ಕಾಣ್ತಾ ಇದ್ದಾರೆ. ಓಕೆ, ನನ್ನ ಜೀವನ ಈ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರೇ ಕೂಡ ಮೂವ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ ಬರ್ತಾರಾ ಅಂತ ಹೇಳಿದ್ರೆ ಎಸ್ ಬರ್ತಾರೆ. ಅವರು ಆಲ್ರೆಡಿ ಈ ಪರ್ಸನ್ ನಿಮ್ಗೆ ಬರೋರು ಆಗಿದ್ರೆ ಸೊ ದೇ ಆರ್ ರೆಡಿ ಟು ಟೇಕ್ ದ ಪ್ಲಂಜ್, ಆಯ್ತಾ. ಅವರು ಕಮ್ ಟು ದ ಎಡ್ಜ್ ಅಂದ್ರೆ ಅವ್ರು ಆಲ್ರೆಡಿ ಅವರು ತುದಿಗೆ ಬಂದ್ಬಿಟ್ಟಿದ್ದಾರೆ. ಸೊ ನಾನು ಇದ್ರೊಳಗೆ ನನ್ನ ಜೀವನವನ್ನ ಪ್ರಾರಂಭಿಸ್ತೀನಿ ಅನ್ನೋ ಒಂದು ಮಾತನ್ನ ಅವರು ಆಲ್ರೆಡಿ ದೃಢ ನಿರ್ಧಾರ ಮಾಡಿದ್ದಾರೆ. ಅವರು ಬರೀ ಅವರ ಒಂದು ಡಿಸಿಷನ್ಸ್ ಆಲ್ರೆಡಿ ಅವರು ತಗೊಳಕ್ಕೆ ರೆಡಿ ಆಗಿದ್ದಾರೆ. ಸೊ ಜಸ್ಟ್ ಅವ್ರಿಗೆ ಯೂನಿವರ್ಸ್ ಹೇಳ್ತಾ ಇರೋದು ಬಿ ಬೋಲ್ಡ್ ಅಂಡ್ ಮೇಕ್ ದ ಫಸ್ಟ್ ಮೂವ್, ನಿಮ್ಮ ಒಂದು ಹೆಜ್ಜೆನ ನೀವು ಇಡಿ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ನೀವು ಇನ್ನು ಇದನ್ನ ಕೇಳ್ಕೊಂಡಿಲ್ಲ ಅಥವಾ ಯಾರು ಇದು ಕೇಳ್ಕೊಂಡಿಲ್ಲ ಅಂತ ಅಂದ್ರೆ, ಅಥವಾ ಆಲ್ರೆಡಿ ಇದು ನನ್ಗೆ ಆಲ್ರೆಡಿ ಕೇಳಿದ್ದಾರೆ ಅಂತ ಅನಿಸ್ತಾ ಇದೆ, ನಂದು ಇದೇ ನನಗೆ ಈ ತರನೇ ಬೇಕು, ಈ ತರ ಲೈಫ್ ಅಲ್ಲಿ ಅಂತ ಹೇಳ್ಬಿಟ್ಟು ಯಾರೋ ಇದನ್ನ ಡೆಫಿನೆಟ್ಲಿ ಅವ್ರು ಹೇಳ್ಬಿಟ್ಟಿದ್ದಾರೆ ಖಂಡಿತವಾಗಿ ನನಗಿದೇ ಬೇಕು, ನನಗಿದು ನೀನು ನನಗೆ ಕ್ಲಾರಿಟಿ ಕೊಡು, ನನಗೆ ಇದು ಬೇಕು ನನ್ನ ಲೈಫಲ್ಲಿ, ನೀನು ಬರ್ತೀಯೋ ಬರಲ್ವೋ ಆ ಥರ ನನಗಾದ್ರೂ ಡಿಸಿಷನ್ಸ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ಅದನ್ನ ಡಿಸೈಡ್ ಮಾಡ್ಕೊಂಡು ಅವ್ರು ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ಅವರು ಅದನ್ನ ಫಸ್ಟ್ ಮೂವ್ನ ಇಡಕ್ಕೆ ನೋಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಪೈಲ್. ಓಕೆ, ಆಕ್ವಾಮರಿನ್. ಸೊ ಬರ್ತಾರಾ ಅಂದ್ರೆ ಎಸ್ ಬರ್ತಾರೆ. ಓಕೆ, ಸೊ ಇಟ್ ಟೇಕ್ಸ್ ಟೈಮ್ ಅಂತ. ಕಾರ್ಡಿನಲ್ ಮೂನ್. ಓಕೆ, ಕಾರ್ಡಿನಲ್ ಮೂನ್ ಬಂದ್ಬಿಟ್ಟು ಇನ್ನು ಫಸ್ಟ್ ಕ್ವಾರ್ಟರ್ಗಿನ ಇನ್ನು ಇದರಲ್ಲೇ ಇದೆ. ಸೊ ದೇ ವಿಲ್ ಟೇಕ್ ದ ಟೈಮ್. ಓಕೆ, ಸೊ ಇಟ್ಸ್ ನಾಟ್ ಕಂಪ್ಲೀಟ್ ಮೂನ್. ಓಕೆ, ಅಥವಾ ಫುಲ್ ಮೂನ್ ಅಥವಾ ಆ ಥರ ಇಲ್ಲ. ಸೊ ಇನ್ನೂ ಟೈಮ್ ತಗೊಳುತ್ತೆ, ಬಟ್ ಅವರು ಅಲ್ಲೇ ಆಲ್ರೆಡಿ ಡಿಸಿಷನ್ಸ್ಗೆ ಬರ್ತಾ ಇದ್ದಾರೆ. ಓಕೆ, ಅಂಡ್ ಈವನ್ ದಿಸ್ ಇಸ್ 9 ಆಗಿರೋದಕ್ಕೆ ನೆಕ್ಸ್ಟ್ ವಿಲ್ ಬಿ ದ 10. ಓಕೆ, ನೆಕ್ಸ್ಟ್ ಕಾರ್ಡ್ ವಿಲ್ ಬಿ ದ 10. ಸೊ ಅವರು ಆಲ್ರೆಡಿ ಡಿಸಿಷನ್ಸ್ ಮಾಡಿದ್ದಾರೆ ಅಂಡ್ ವಿಶ್ ಫುಲ್ಫಿಲ್ಮೆಂಟ್ ಅವ್ರದ್ದು ಇದೇ ಆಗಿದೆ. ಓಕೆ, ಸೊ ಹಾಗಾಗಿ ಅವರ ವಿಶ್ ಫುಲ್ಫಿಲ್ಮೆಂಟ್ ಇದೇ ಆಗಿರೋದ್ರಿಂದ ಸೊ ದೇ ವಿಲ್ ಟ್ರೈ ಟು ಕಮ್. ಓಕೆ, ಅಂಡ್ ಬರ್ತಾರೆ ಅನ್ನೋದೇ ಇಲ್ಲಿ ಕಾರ್ಡಲ್ಲಿ ಈಗ ತೋರಿಸ್ತಾ ಇದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ಲೀಸ್ ಇದು ನಿಮಗೆ ರೆಸೊನೇಟ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಅಂಡ್ ನನ್ಗಿವತ್ತು ವಾಯ್ಸ್ ತುಂಬಾ ಬೇಸ್ ಲೆವೆಲ್ ಅಲ್ಲಿ ಕೂತಿದೆ. ಸೊ ಹಾಗಾಗಿ ಆಮೇಲೆ ನನಗೆ ತುಂಬಾ ಸ್ಟ್ರೈನ್ ಆಗಿದೆ. ಅಂಡ್
ಸಾರಿ, ನನಗೆ ಡೈಲಿ ಅಂದರೆ ನನಗೆ 2 ರೀಡಿಂಗ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಟಿಲ್ ನೆಕ್ಸ್ಟ್ ಮಂತ್ ಮೇ ಬಿ ನಾನು ಒನ್ ರೀಡಿಂಗ್ಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಆ್ಯಂಡ್ ಇದು ನಿಮ್ಮ ಸ್ಟೋನ್. ಓಕೆ, ವೈಟ್ ಸ್ಟೋನ್. ಸೊ ಸೆಕೆಂಡ್ ಸ್ಟೋನ್, ನಿಮ್ಮ ಪರ್ಸನ್ ಬರ್ತಾರಾ? ಓಕೆ, ವಿಲ್ ದೇ ಕಮ್ ಬ್ಯಾಕ್ ಟು ಯು ಅಂತ ನೋಡೋಣ. ಓಕೆ, ಆ್ಯಂಡ್ ಆಲ್ರೆಡಿ ನಾನು ಪೈಲ್ನ ಶಫಲ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ಏನಿದೆ ಅಂತ ಹೇಳ್ಬಿಟ್ಟು. ಓಕೆ, ಓಕೆ, ಬರ್ತಾರಾ? ಎಸ್, ಬರ್ತಾರೆ. ಓಕೆ, ಸೊ ಇದರಲ್ಲಿ ಎಕ್ಸಾಕ್ಟ್ಲಿ ಒಬ್ರು ಎನರ್ಜೀಸ್ ಪಿಕ್ ಆಗಿದೆ. ಓಕೆ, ಸೊ 2 ಮೆಂಬರ್ಸ್ ಎನರ್ಜಿ ಪಿಕ್ ಆಗಿಲ್ಲ. ಸೊ ಒಬ್ರು ಎನರ್ಜಿ ಪಿಕ್ ಆಗಿದೆ ಇಲ್ಲಿ. ಸೊ ಇಟ್ಸ್ ಫೈನ್. ಸೊ ಈಸಿ ಆಗುತ್ತೆ ಹೇಳಲಿಕ್ಕೆ. ಸೊ ವೈಟ್ ಸ್ಟೋನ್ ಸೆಕೆಂಡ್ ಗ್ರೂಪ್. ಓಕೆ, ಯಾರು ಚೂಸ್ ಮಾಡಿದ್ದಾರೆ ಅವರಿಗೆ ಇದರಲ್ಲಿ ಶೋ ದ ವರ್ಲ್ಡ್ ದ ರಿಯಲ್ ಯು. ಓಕೆ, ಸೊ ಇದು ನಿಮ್ಮ ಪರ್ಸನ್ ಎನರ್ಜಿ ಆದರೆ ಇದಕ್ಕೆ ಅವ್ರಿಗೆ ಮೆಸೇಜ್. ಓಕೆ, ಇಲ್ಲ ಇದು ಡೈರೆಕ್ಟ್ ಇಲ್ಲ, ಒಬ್ರದ್ದು ಬಂದಿದೆ ಇಲ್ಲಿ. ಸೊ ಇದು ನಿಮ್ಮದಾದ್ರೆ ನಿಮ್ಮದು. ಓಕೆ, ಯಾಕಂದ್ರೆ ಇಲ್ಲಿ ಇನ್ನೊಂದು ಥರ್ಡ್ ಚಕ್ರ ಆರ್ಕೇಂಜಲ್ ಕೆಮಿಲ್ ಯಾವ ತರ ರೆಸೋನೇಟ್ ಆಗುತ್ತೆ ಅದು ತಗೊಳ್ಳಿ. 3 + 7 10. ಓಕೆ, ದಿಸ್ ಇಸ್ ಕಂಪ್ಲೀಷನ್ ಅಂಡ್ ದಿಸ್ ಇಸ್ 1 ಅಂಡ್ ಸೋಲಾರ್ ಪ್ಲೆಕ್ಸಸ್ ಆಕ್ಟಿವೇಟಿಂಗ್. ಓಕೆ, ಸೋಲಾರ್ ಪ್ಲೆಕ್ಸಸ್ ಆಕ್ಟಿವೇಟಿಂಗ್ ಅಂತ ಹೇಳಿದ್ರೆ ನೇಮ್, ಫೇಮ್, ಸೊ ಆ ತರದ್ದೆಲ್ಲ ಒಂದು ಸ್ಟೆಪ್ಸ್ ಇರುತ್ತೆ. ಓಕೆ, ಸೊ ನ್ಯೂ ಲೈಫ್, ಮ್ಯಾರೇಜ್ ಆ ತರದ್ದೆಲ್ಲ ಒಂದು ಸ್ಟೆಪ್ಸ್ ನ ತಗೊಳ್ತಾರೆ. ಓಕೆ, ರೆಕಾಗ್ನಿಷನ್ಸ್, ರಿವಾರ್ಡ್ಸ್ ಆ ತರದ ಒಂದು ಸ್ಟೆಪ್ಸ್ ಗಳನ್ನ ತಗೊಳ್ತಾರೆ. ಯಾಕಂದ್ರೆ ಇದು ಸನ್ ಎನರ್ಜಿನ ಕ್ಲಿಯರ್ಲಿ ಇಂಡಿಕೇಟ್ ಮಾಡುತ್ತೆ. ಅಷ್ಟೇ ಅಲ್ದಲೆ ಇಲ್ಲಿ ಬಂದ್ಬಿಟ್ಟು ಸನ್ನೇ ಬಂದ್ಬಿಟ್ಟಿದೆ. ಓಕೆ, ಸೊ ಲಾಟ್ ಆಫ್ ಹೀಲಿಂಗ್. ಓಕೆ, ಅಂಡ್ ಹ್ಯಾಪಿನೆಸ್, ನ್ಯೂ ಬಿಗಿನಿಂಗ್ ಅಂತ ಏನ್ ಹೇಳ್ತಾರೆ ಅದು ಕೂಡ ಇಲ್ಲಿ ಆಗ್ತಾ ಇರೋದನ್ನ ಕಾಣ್ತಾ ಇದ್ದಾರೆ. ಓಕೆ, ಇಲ್ಲೂ ಕೂಡ ಸನ್ ಬಂದಿದೆ, ಇಲ್ಲಿ ಕೂಡ ಸೋಲಾರ್ ಪ್ಲೆಕ್ಸಸ್ ಬಂದಿದೆ, ವಿಚ್ ಗಿವ್ಸ್ ಎ ಸೇಮ್ ಎನರ್ಜಿ. ಓಕೆ, ನಮ್ಮ ಬಾಡಿನಲ್ಲಿ ಈ ಚಕ್ರ ಆಕ್ಟಿವೇಟ್ ಆದ್ರೆ ಅದು ಸನ್ ಎನರ್ಜಿನ ಆಕ್ಟಿವೇಟ್ ಮಾಡುತ್ತೆ. ಸೊ ನೇಮ್, ಫೇಮ್ ಅದೆಲ್ಲದನ್ನು ಕೊಡುವಂಥದ್ದು, ಹ್ಯಾಪಿನೆಸ್ ನ ಕೊಡುವಂಥದ್ದು. ಓಕೆ, ಸೊ ಈಗ ಆಲ್ರೆಡಿ ನಿಮ್ಮ ಪರ್ಸನ್ ಇಷ್ಟು ದಿನ ಕನ್ಫ್ಯೂಷನ್ಸ್ ಅಲ್ಲಿ ಇದ್ರು. ಓಕೆ, ಪಾಸ್ಟ್ ನ ಯೋಚನೆ ಮಾಡ್ತಾ ಇದ್ರು, ಫ್ಯೂಚರ್ ನ ಯೋಚನೆ ಮಾಡ್ತಾ ಇದ್ರು, ಬಟ್ ಅವ್ರು ಪ್ರೆಸೆಂಟ್ ನಲ್ಲಿ ಇರ್ತಿರ್ಲಿಲ್ಲ. ಬಟ್ ಅವರಿಗೆ ಸ್ಪಿರಿಟ್ ಹೇಳ್ತಾ ಇರೋದು ಏನ್ ಅಥವಾ ಗಾಡ್ ಹೇಳ್ತಾ ಇರೋದು ಏನಂತ ಹೇಳಿದ್ರೆ ದೇರ್ ಅಂಡ್ ನೌ ಅಂದ್ರೆ ಬಿ ಇನ್ ಪ್ರೆಸೆಂಟ್ ಅಂತ. ಸೊ ಇದು ಬಂದ್ಬಿಟ್ಟು ಕಾರ್ಡ್ ನಂಬರ್ 5, ಬಿ ಇನ್ ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದಾರೆ. 5 ಇಂದ ಇಮಿಡಿಯೇಟ್ಲಿ ದೇ ಹ್ಯಾಸ್ ಟು ಜಂಪ್ ಟು ದಿಸ್ 10. ಓಕೆ, ಅಂಡ್ ಅಷ್ಟೇ ಅಲ್ಲ, ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಫ್ಯಾಮಿಲಿನ ನೋಡ್ಬೇಕು ಅಂತ ಹೇಳಿದ್ರೆ ಅಂಡ್ ದೇ ನೋಸ್. ಆಯ್ತಾ, ಇದು ನಿಮ್ಮ ಪರ್ಸನ್ ಆಲ್ರೆಡಿ ಗೊತ್ತಾಗಿದೆ, ಯು ಆರ್ ದೇರ್ ಪರ್ಸನ್ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಅವರ ಫ್ರೇಮ್, ಅವರ ಮೈಂಡ್ ಆಫ್ ಫ್ರೇಮ್ ನಲ್ಲಿ. ಯಾಕಂತ ಇದೆಲ್ಲ ಅಂದ್ರೆ ಫೀಮೇಲ್ ಅಥವಾ ಡಿವೈನ್ ಫೆಮಿನೈನ್ ಅಂತ ಏನ್ ಕರೀತಾರೆ ಅವರ ಎನರ್ಜೀಸ್ ಬಂದ್ಬಿಟ್ಟಿದೆ ಇಲ್ಲಿ ಎಲ್ಲ ಕಂಪ್ಲೀಟ್ ಆಗಿ. ಸೊ ನೀವು ಎಲ್ಲೇ ನೋಡಿದ್ರು ಈ ಕಾರ್ಡ್ಸ್ ಗಳಲ್ಲಿ ಲೇಡಿನೇ ಬಂದಿದ್ದಾರೆ. ಸೊ ನೋ ಕನ್ಫ್ಯೂಷನ್ಸ್. ಓಕೆ, ಸೊ ಡಿವೈನ್ ಫೆಮಿನೈನ್ ಏನಿದ್ದಾರೆ ಅವ್ರಿಗೆ ಪ್ರೆಸೆಂಟ್ ನಲ್ಲಿ ಇರಬೇಕು ಅಂತ ಅಲ್ಲೇ ಆಲ್ರೆಡಿ ಅವರು ಮೈಂಡ್ ನ ಕ್ಲಾರಿಟಿಯಲ್ಲಿ ತಗೊಂಡ್ ಬರ್ತಾ ಇದ್ದಾರೆ. ಓಕೆ, ಅಟ್ ದ ಸೇಮ್ ಟೈಮ್ ಅವ್ರ ಈ ನ್ಯೂ ಬಿಗಿನಿಂಗ್ ಅಥವಾ ಅವರ ಹ್ಯಾಪಿನೆಸ್ ನಿಮ್ಮ ಜೊತೆಗೆ ಇದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಗೊತ್ತಾಗ್ತಾ ಇದೆ. ಅಂಡ್ ಆಲ್ರೆಡಿ ಅವರಿಗೆ ಕ್ಲಾರಿಟಿ ಬಂದಿದೆ. ಅವರ ಫ್ರೇಮ್ ನಲ್ಲಿ ಇಲ್ಲಿ ನೋಡಬಹುದು ನೀವು, ಅವರ ಫ್ರೇಮ್ ನಲ್ಲಿ. ಓಕೆ, ಅವರ ಫ್ರೇಮ್ ನಲ್ಲಿ ಒಂದು ಈ ತರ ಫ್ಯಾಮಿಲಿ ಚಿತ್ರ ಇದೆ. ಓಕೆ, ಅಂಡ್ ದಿಸ್ ಇಸ್ 10 of coins. 10 of coins ಅಂತ ಹೇಳಿದ್ರೆ ಫ್ಯಾಮಿಲಿ ಬಗ್ಗೆ ಅವರ ಒಂದು ಯೋಚನೆಗಳು. ಓಕೆ, ಈ ತರ ನನ್ನ ಲೈಫ್ ಇರಬೇಕು, ನಾನು ಇವ್ರ ಜೊತೆಗೆ ನಾನು ಈ ತರ ನನ್ನ ಸ್ಟೆಬಿಲಿಟಿ ತಗೊಂಡು ಹೋಗ್ಬೇಕು ನಂದು. ಇದು ಕಂಪ್ಲೀಟ್ ಆಲ್ರೆಡಿ ದಿಸ್ ಇಸ್ ಕಂಪ್ಲೀಟ್. ಓಕೆ, ಅವರು ಇವತ್ತಲ್ಲ ನಾಳೆ ಅಲ್ಲ, ಇದು ಹಾಗೆ ಆಗುತ್ತೆ, ಇದು ಮದ್ವೆಗೆ ಹೋಗೇ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಯಾಕಂದ್ರೆ ಇದು ಆ ತರ ಒಂದು ಎನರ್ಜಿ. ಓಕೆ, ಬಟ್ ಏನಂತ ಹೇಳಿದ್ರೆ ಅವರು ಈ ಪಾಸ್ಟ್ ಮತ್ತೆ ಫ್ಯೂಚರ್ ಎರಡನೇ ಯೋಚನೆ ಮಾಡ್ಬಿಟ್ಟು ಅವರು ಪ್ರೆಸೆಂಟ್ ಲೆವೆಲ್ಗೆ ಅವರು ಇವಾಗ ಬಂದ್ಬಿಟ್ರೆ ಅವರು ಆಯ್ತಾ, ಅವ್ರಿಗೆ ಇದು ಆಕ್ಟಿವೇಟ್ ಬೇರೆ ಆಗ್ತಾ ಇದೆ ಅಥವಾ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಹ್ಯಾಪ್ನಿಂಗ್ ಅವರಲ್ಲಿ, ಅವರ ಜೀವನದಲ್ಲಿ. ಅವರ ಪ್ರೆಸೆಂಟ್ ನಲ್ಲಿ ಅವರು ನೋಡ್ಕೊಂಡ್ರೆ ಅಂದ್ರೆ ಆ ಕಡೆದು ಯೋಚನೆ ಮಾಡಬಾರ್ದು, ಅಂದ್ರೆ ಪೇರೆಂಟ್ಸ್ ಅಥವಾ ಯಾರು ಏನ್ ಹೇಳ್ತಾರೆ ಅನ್ನೋದನ್ನ ಯೋಚನೆ ಮಾಡಬಾರ್ದು, ಅಥವಾ ಈ ಕಡೆ ಏನ್ ಯೋಚನೆ ಫ್ಯೂಚರ್ ಏನಾಗುತ್ತೆ ನಮ್ದು ಅಂತ ಯೋಚನೆ ಮಾಡ್ದಂಗೆ ಅವರು ಒಂದು ಜಸ್ಟ್ ನ್ಯೂ ಬಿಗಿನಿಂಗ್ ಮತ್ತೆ ಹ್ಯಾಪಿನೆಸ್ ನ ಅವರು ಚೂಸ್ ಮಾಡಿದ್ರೆ, ಈ ಪರ್ಸನ್ ಹ್ಯಾಪಿನೆಸ್ ನ ಚೂಸ್ ಮಾಡಿದ್ರೆ ಇದು ಮದ್ವೆಗೆ ಹೋಗುತ್ತೆ.
ಕಂಪ್ಲೀಟ್ ಸ್ಟೆಬಿಲಿಟಿ ಅಂಡ್ ಸೆಕ್ಯೂರಿಟಿ. ಓಕೆ, 10 ಆಫ್ ಕಾಯಿನ್ಸ್ ಮದ್ವೆಗೆ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಸೇಯಿಂಗ್. ಅಂಡ್ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಶೋ ದ ವರ್ಲ್ಡ್ ದ ರಿಯಲ್ ಯು. ಅಂಡ್ ಇದು ಆಲ್ಸೋ ಫುಲ್ ಮೂನ್ ಇನ್ ಅಕ್ವೇರಿಯಸ್, ಫುಲ್ ಮೂನ್. ಓಕೆ, ಫುಲ್ ಮೂನ್ ಇದು ಅಕ್ವೇರಿಯಸ್ ನಲ್ಲಿ ನಡೀತಾ ಇದೆ ಅದು. ಅಂಡ್ ಮೇ ಬಿ ನಾನು ಚೆಕ್ ಮಾಡಿಲ್ಲ ಇವಾಗ ಫುಲ್ ಮೂನ್ ಯಾವ್ದ್ರಲ್ಲಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್. ಸೊ ಬಟ್ ದಿಸ್ ಇಸ್ ವಾಟ್ ಇಟ್ ಇಸ್ ಸೇಯಿಂಗ್. ಓಕೆ, ಸೊ ಶೋ ದ ವರ್ಲ್ಡ್ ದ ರಿಯಲ್ ಯು ಅಂತ ಹೇಳಿದ ತಕ್ಷಣನೇ ಅದು ನೀವು ಏನು ಅನ್ನೋದನ್ನ ನೀವು ತೋರಿಸಿ ಅಂತ ಹೇಳ್ತಾ ಇದೆ. ಓಕೆ, ಯಾಕಂದ್ರೆ ಇವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ದೇ ಆರ್ ಇನ್ ಲವ್ ವಿತ್ ಯು. ಓಕೆ, ಅಂಡ್ ಆಮೇಲೆ ಅಷ್ಟೇ ಅಲ್ಲ, ನಿಮ್ಮ ಜೊತೆಗೆ ಒಂದು ಫ್ಯಾಮಿಲಿ ಅವರು ನೋಡ್ಬೇಕು, ಅಥವಾ ಅವರು ಒಂದು ಈ ತರ ನಮ್ಮ ಒಂದು ಸಂಬಂಧ ಗಟ್ಟಿಯಾಗಿರ್ಬೇಕು, ನನ್ನ ಒಂದು ಮದ್ವೆ ಅವ್ರ ಜೊತೆಗೆ ಆಗ್ಬೇಕು ಅಂತ ಹೇಳಿ. ಯಾಕಂದ್ರೆ ಅವರು ನಿಮ್ಮನ್ನ ಲೈಫ್ ಪಾರ್ಟ್ನರ್ ತರ ನೋಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅವರಿಗೆ ಗೊತ್ತಾಗಿದೆ ಅವರ ಹ್ಯಾಪಿನೆಸ್ ನೀವು ಅಂತ. ಓಕೆ, ಇದು ಯಾರು ನೋಡ್ತಾ ಇದಾರೆ ಅವರ ಪರ್ಸನ್ಗೆ ಗೊತ್ತಾಗಿದೆ ಆಲ್ರೆಡಿ ಅವರ ಹ್ಯಾಪಿನೆಸ್ ನೀವು ಅಂತ ಹೇಳ್ಬಿಟ್ಟು. ಅವರು ಜಸ್ಟ್ ಒಂದು ಯೋಚನೆ ಅಂದ್ರೆ ಪಾಸ್ಟ್ ಪ್ರೆಸೆಂಟ್ ಅಲ್ಲಿ ಕನ್ಫ್ಯೂಸ್ಡ್ ಇದ್ದಾರೆ. ಆಯ್ತಾ, ಪಾಸ್ಟ್ ಯೋಚನೆ ಮಾಡ್ಕೊಂಡು ಪ್ರೆಸೆಂಟ್ ಕಡೆ ಗಮನ ತಗೊಳ್ತಾ ಇಲ್ಲ, ಅಥವಾ ಫ್ಯೂಚರ್ನ ಯೋಚನೆ ಮಾಡ್ಕೊಂಡು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಹೊರತು ಪ್ರೆಸೆಂಟ್ ಕಡೆ ಗಮನ ತಗೊಳ್ತಿಲ್ಲ. ಒಂದ್ ಸರಿ ಅವರು ಪ್ರೆಸೆಂಟ್ ಕಡೆ ಗಮನ ತಗೊಂಡು ಅವರು ಇದನ್ನ ತಗೊಂಡಿದ ತಕ್ಷಣನೇ ಇದು ಎಲ್ಲದನ್ನು ಡಿಸಿಷನ್ಸ್ ಕ್ಲಿಯರ್ ಆಗ್ಬಿಡತ್ತೆ ಅಂಡ್ ಇದು ಕಂಪ್ಲೀಟ್ ಆಗ್ಬಿಡತ್ತೆ. ಓಕೆ, ಸೊ ಇದು ಬಹಳ ವೆರಿ ಡೈರೆಕ್ಟ್ ಇದೆ. ಇಲ್ಲಿ 2 ಎನರ್ಜೀಸ್ ಪಿಕ್ ಆಗಿಲ್ಲ, ಒಬ್ರದ್ದು ಎನರ್ಜೀಸ್ ಪಿಕ್ ಆಗಿದೆ. ಸೊ ಬಹಳ ಡೈರೆಕ್ಟ್ ಮೆಸೇಜಸ್ ಇದೆ. ಓಕೆ, ಸೊ ಇದು 100% ಇದು ಒಂದು ಸ್ಟೆಬಿಲಿಟಿ ಕಡೆಗೆ, ಒಂದು ಮದ್ವೆ ಕಡೆಗೆ ಮೂವ್ ಆಗುತ್ತೆ, ಅಥವಾ ಒಂದು ಬಿಗ್ ಅಂತ ಹೇಳಿದ್ರೆ ಒಂದು ಸೆಲೆಬ್ರೇಷನ್ಸ್ ಕಡೆಗೆ, ಒಂದು ಫ್ಯಾಮಿಲಿ ಕಡೆಗೆ ಮೂವ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಸ್ಟೇಬಲ್ ಅಂಡ್ ಸೆಕ್ಯೂರ್ ಕಾರ್ಡ್. ಓಕೆ, ಇದು 10 ಆಫ್ ಕಾಯಿನ್ಸ್ ಅಂತ ಹೇಳಿದ್ರೆ ಆಲ್ರೆಡಿ ಇನ್ ಕಂಪ್ಲೀಷನ್ಸ್ ಅನ್ನೋ ತರ. ಓಕೆ, ಇದು 100% ಅದನ್ನ ಅವರು ಒಂದು ಸರಿ ಈ ಪರ್ಸನ್ ಸ್ಟೆಪ್ ತಗೊಂಡ್ಬಿಟ್ರೆ, ಓಕೆ, ಎಲ್ಲ ಪಟ್ ಅಂತ ದಿಢೀರ್ ಅಂತ ಆಗೋಗ್ಬಿಡುತ್ತೆ. ಯಾಕಂದ್ರೆ ಇದು ಅವರಿಗೆ ಗೊತ್ತಿದೆ ಆಲ್ರೆಡಿ, ನಿಮ್ ಜೊತೆಗೆ ಅವ್ರದ್ದು ಹ್ಯಾಪಿನೆಸ್ ಇದೆ, ನಿಮ್ ಜೊತೆಗೆ ಅವ್ರ ಲೈಫ್ ಇದೆ, ಎಲ್ಲ ಗೊತ್ತಿದೆ. ಬಟ್ ಅವರು ಈ ಎನರ್ಜೀಸ್ ಅಲ್ಲಿ ಅವ್ರ ಕಾನ್ಫ್ಲಿಕ್ಟ್ ಒಳಗೆ ಮುಳ್ಕೊಂಡ್ಬಿಟ್ಟಿದ್ದಾರೆ, ನಾನು ಸ್ಟೆಪ್ ತಗೊಳ್ಳಬೇಡ ಅಂತ ಹೇಳ್ಬಿಟ್ಟು. ಬಟ್ ಯೂನಿವರ್ಸ್ ಅವರಿಗೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಶೋ ದ ವರ್ಲ್ಡ್ ದ ರಿಯಲ್ ಯು, ನೀವ್ ಯಾರು ಅಂತ ಹೇಳ್ಬಿಟ್ಟು ನೀವು ತೋರಿಸಿ ಅಂತ ಹೇಳ್ತಾ ಇದೆ. ಸೊ ಇವರು ಒಂದು ಸರಿ ಸ್ಟೆಪ್ ತಗೊಂಡ್ರೆ ಇನ್ನು ಮಿಕ್ಕಿದ್ದೆಲ್ಲ ಆಗೋದ್ರಲ್ಲಿ ಡೌಟೇ ಇಲ್ಲ. ಬಿಕಾಸ್ ಇದು ವೆರಿ ಸ್ಟ್ರಾಂಗ್ ಎನರ್ಜೀಸ್. ಓಕೆ, ಸೊ ಇದು ಬಂದ್ಬಿಟ್ಟು ಮೇಜರ್ ಆರ್ಕಾನ, ವೆರಿ ಸ್ಟ್ರಾಂಗ್ ಎನರ್ಜಿ. ಓಕೆ, ಅವರ ಹ್ಯಾಪಿನೆಸ್ ನೀವು ಅಂತ ಅವ್ರು ಆಲ್ರೆಡಿ ಕಂಡುಕೊಂಡಿದ್ದಾರೆ. ಓಕೆ, ಅವ್ರು ಆಲ್ರೆಡಿ ಅವರ ಕಾರ್ಡ್ ಬಂದಿದೆ, ಅವ್ರ ಹತ್ತದ ಅಷ್ಟೇ ಬಾಕಿ ಇದೆ. ಓಕೆ, ನಿಮ್ಮ ಕಡೆಗೆ ಅವ್ರು ಓಡ್ ಬರೋದಷ್ಟೇ ಬಾಕಿ ಇದೆ. ಅವ್ರು ಆಲ್ರೆಡಿ ಡಿಸಿಷನ್ಸ್ ತಗೊಂಡಿದ್ದಾರೆ. ಅಂಡ್ ಅವ್ರು ಸ್ವಲ್ಪ ಗೊಂದಲದಲ್ಲಿದ್ದಾರೆ ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ ಇದರಲ್ಲಿ. ದಿಸ್ ಇಸ್ ವೆರಿ ಕ್ಲಿಯರ್ ಕಾರ್ಡ್ಸ್. ಓಕೆ, ಅವರು ಗೊಂದಲದಲ್ಲಿದ್ದಾರೆ, ಅವ್ರು ಸ್ವಲ್ಪ ಧೈರ್ಯ ಮಾಡಬೇಕು, ಸ್ಟೆಪ್ಸ್ ತಗೊಳ್ಬೇಕು ಅಷ್ಟೇ. ಶೋ ದ ವರ್ಲ್ಡ್ ದ ರಿಯಲ್ ಯು ಅಂತ ಅಂದ್ರೆ ಅವ್ರು ಧೈರ್ಯ ಮಾಡಬೇಕು, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚಿಸ್ಕೊಳ್ಬೇಕು. ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ ಸ್ವಲ್ಪವಾಗಿ. ಸೊ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಇಂದ ಅವರು ತಗೊಂಡಿದ ತಕ್ಷಣನೇ ಅವ್ರಿಗೆ ಕರೆಕ್ಟ್ ಆಗಿ ಅವರು ತಗೊಂಡಿದ್ದ ತಕ್ಷಣನೇ ಅವರಿಗೆ ಒಂದು ಕ್ಲಾರಿಟಿಯಲ್ಲಿ ಕ್ಲಿಯರ್ ಆಗುತ್ತೆ ಅವ್ರಿಗೆ. ಬಟ್ ಇದೆಲ್ಲ ಇದೆ, ನನ್ನ ಹ್ಯಾಪಿನೆಸ್ ಅವರು, ನನ್ನ ವೈಫ್ ಅವರು, ಅಥವಾ ನನ್ನ ಹಸ್ಬೆಂಡ್ ಅವರು ಅಂತೆಲ್ಲ ಕ್ಲಿಯರ್ ಇದೆ. ಅವರು ಈ ಎನರ್ಜೀಸ್ ಎಲ್ಲ ಅಷ್ಟೇ ಸ್ಟೆಕ್ ಆಗಿದ್ದಾರೆ. ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಅಷ್ಟೇ ಅವ್ರು ಯೋಚನೆ ಮಾಡಿ ಡಿಸಿಷನ್ಸ್ ನ ಮಾಡ್ಕೊಂಡ್ಬಿಟ್ರೆ, ಮುಂದಿನ ಫ್ಯೂಚರು ಬೇಡ ಪಾಸ್ಟ್ ಬೇಡ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ತಗೊಂಡ್ರೆ ಅವರು ಇದು ಕರೆಕ್ಟ್ ಆಗಿ ಮದ್ವೆಗೆ ಅಥವಾ ಒಂದು ಬಿಗ್ ಸ್ಟೆಬಿಲಿಟಿಗೆ, ಮದ್ವೆ ಅಲ್ಲ ಅಂದ್ರೆ ಎಂಗೇಜ್ಮೆಂಟ್ ಅಥವಾ ಒಂದು ಬಿಗ್ ಸ್ಟೆಬಿಲಿಟಿಗೆ ಇದು ಮೂವ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ವೆರಿ ನೈಸ್ ಪೈ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಸೊ ಇಲ್ಲಿ ಏನು ಕನ್ಫ್ಯೂಷನ್ಸ್ ಇಲ್ಲ, ಜಸ್ಟ್ ಆ ಪರ್ಸನಲ್ ಕನ್ಫ್ಯೂಷನ್ಸ್ ಇದೆ. ಆ ಪರ್ಸನ್ ಕ್ಲಾರಿಟಿಯಲ್ಲಿ ಇದು ಕ್ಲಿಯರ್ ಆಗುತ್ತೆ. ಅಂಡ್ ಆಲ್ರೆಡಿ ಅವ್ರಿಗಿದೆ ಇದು ತಲೆಯಲ್ಲಿ. ಅವ್ರ ಪ್ರೆಸೆಂಟ್ ಸಿಚುಯೇಷನ್ಸ್ ನಲ್ಲಿ ಮೇ ಬಿ ಅವ್ರಿಗೇನೋ ಟೈಟ್ ಸ್ಕೆಡ್ಯೂಲ್ಸ್ ಇರ್ಬೋದು ಅಥವಾ ಏನಾದರೂ ಇರ್ಬೋದು, ಅದರಿಂದ ಅವ್ರು ಹೊರಗೆ ಬರ್ತಿದ್ದಂಗೆನೆ. ಸೊ ಇದಂತೂ ಅವರ ತಲೆಯಲ್ಲಿ ಇದೆ, ಅವ್ರು ನಿಮ್ಮನ್ನ ಲವ್ ಮಾಡ್ತಾರೆ. ಓಕೆ, ಇದಂತೂ ಅವ್ರ ತಲೆಯಲ್ಲಿ ಇದೆ ಆಲ್ರೆಡಿ. ಜಸ್ಟ್ ಅವರು ಈ ಡಿಸಿಷನ್ಸ್ ಮಾತ್ರ ತಗೊಳ್ಬೇಕು. ಓಕೆ, ಸೊ ಅಂಡ್ ಈವನ್ ಇದು ಗೀತ್ ಏನು ಬಿಟ್ಟಿರೋ ತರ ಕಾಣ್ತಾ ಇಲ್ಲ ನನಗೆ. ದೇ ಆರ್ ಇನ್ ಟಾಕ್, ಅಂದ್ರೆ ಅವ್ರು ನಿಮ್ಮನ್ನು ಮಾತಾಡಿಸ್ತಾ ಇದ್ದಾರೆ, ದೇ ಆರ್ ಇನ್ ಟಚ್ ವಿತ್ ಯು. ಬಟ್ ಅವ್ರ ಕೆಲಸದಲ್ಲಿ ಕೂಡ ಬ್ಯುಸಿ ಇರಬಹುದು ಕೆಲವ್ರಿಗೆ. ಬಟ್ ಸ್ಟಿಲ್ ದೇ ಲವ್ ಯು ಸೋ ಮಚ್. ಓಕೆ, ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ಮನ್ನ. ಅಂಡ್ ಅವರು ನಿಮ್ಮನ್ನ ಪಾರ್ಟ್ನರ್ ಆಗಿ, ಅವರ ಲೈಫ್ ಪಾರ್ಟ್ನರ್ ಆಗಿ ಕೂಡ ನಿಮ್ಮನ್ನ ತುಂಬಾ ನೋಡ್ತಾರೆ. ಓಕೆ, ಅದೇ ತರವಾಗಿ ನೋಡ್ತಾ ಇದ್ದಾರೆ. ಓಕೆ, ಸೊ ಈ ಫೈಲ್ ನಿಮಗೆ ರೆಸೊನೇಟ್ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ ನಂಗೆ ತುಂಬ ಇಂಪಾರ್ಟೆಂಟ್ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇದು ಇಷ್ಟ ಆದಲ್ಲಿ. ಆ್ಯಂಡ್ ನಂದು ವಾಯ್ಸ್ ಸ್ವಲ್ಪ ಲೋ ಆಗಿದೆ, ಬೇಸ್ ಆಗಿದೆ, ಸೊ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಆಲ್ಸೋ
ನನ್ನ ಒಂದು ರೀಡಿಂಗ್ ಇವಾಗ ಸ್ವಲ್ಪ ಡೌನ್ ಇರುತ್ತೆ. ಜಸ್ಟ್ ವೀಕ್ಲಿ ಒನ್ ನಾನು ರಿಲೀಸ್ ಮಾಡೋದು ಆಗುತ್ತೆ ಅಷ್ಟೇ. ಓಕೆ, ಸೊ ಡಿಲೇ ಆಗ್ತಾ ಇದೆ. ಇದೊಂದು ತಿಂಗಳು ಡಿಲೇ ಆಗುತ್ತೆ, ಬರೋ ತಿಂಗಳು ತನಕ, ಅಂದರೆ ಬರೋ ತಿಂಗಳು ಕಂಪ್ಲೀಟ್ ಆಗೋ ತನಕ, ಏಪ್ರಿಲ್ ತನಕ. ಸೊ ಸಾರಿ ಫಾರ್ ದ್ಯಾಟ್. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರು ಇದನ್ನ ಥರ್ಡ್ ಪೈಲ್ ಅಂತ ತಗೊಂಡಿದ್ದಾರೆ ಅಥವಾ ಈ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ದಿಸ್ ಇಸ್ ಸಮಥಿಂಗ್ ಮಡ್ಡಿ ಅಥವಾ ಗ್ರೌಂಡ್ ಕಲರ್. ಓಕೆ, ಸೊ ಅಥವಾ ಬ್ರೌನ್ ಅಂತ ಹೇಳ್ಬೋದು. ಈ ಕಲರ್ ಲೈಕ್ ಕಾಫಿ ಕಲರ್ ಇದೆ ಇದು ಸ್ವಲ್ಪ. ಸೊ ಈ ಕಲರ್ ಸ್ಟೋನ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವ್ರದ್ದು ಪೈಲ್ ನಂಬರ್ 3. ನಿಮ್ಮ ಪರ್ಸನ್ ಬರ್ತಾರ ನಿಮ್ಮ ಹತ್ರ, ವಿಲ್ ದೇ ಕಮ್ ಬ್ಯಾಕ್ ಟು ಯು ಅಂತ ನಾನು ತೆಗ್ದಿರೋದು ಇವತ್ತು. ಸೊ ನೋಡೋಣ. ಆಲ್ರೆಡಿ ಪೈಲ್ ಶಫಲ್ಡ್ ಇದೆ. ಸೊ ನೋಡೋಣ. ಬ್ಲೋಸ್ಮಿಂಗ್ ಅಬೆಂಡೆನ್ಸ್. ಓಕೆ, ಲಾಯಲ್ ಆರ್ಟ್. ಓಕೆ, ಯುವರ್ ಹಾರ್ಡ್ ವರ್ಕ್ ಇಸ್ ಪೇಯಿಂಗ್ ಆಫ್. ಓಕೆ, Queen of Wands. ನನಗೆ ಇದು 3 ಆಫ್ ಸೋರ್ಟ್ಸ್ ಬಂದಿದೆ ಇಲ್ಲಿ. ಓಕೆ, ಸೊ 3 ಆಫ್ ಸೋರ್ಟ್ಸ್ ಬಂದಿದೆ. ಸೊ ಜಸ್ಟ್ 1 ನಿಮಿಷ ಒಂದು ಕ್ಲಾರಿಟಿಯಲ್ಲಿ ಕ್ಲಾರಿಫೈ ಮಾಡ್ಕೊಳ್ತೀನಿ. ವಾಟ್ ಇಸ್ 3 ಆಫ್ ಸೋರ್ಟ್ಸ್ ಹಿಯರ್? ಯಾವುದಕ್ಕೂ ತಗೊಂಡಿಲ್ಲ ನಾನು ಟ್ಯಾರೋ, ಇದು ಒಂದಕ್ಕೆ ತಗೊಳ್ತಾ ಇದ್ದೀನಿ. ಸೊ 3 ಆಫ್ ಸೋರ್ಟ್ಸ್ ಇರೋದಕ್ಕೆ ತಗೊಳ್ತಾ ಇದ್ದೀನಿ. ಓಕೆ, ಸೊ ಪೇಜ್ ಆಫ್ ಸೋರ್ಟ್ಸ್. ಓಕೆ, ಫೈನ್. ಸೊ ಯುವರ್ ಹಾರ್ಡ್ ವರ್ಕ್ ಇಸ್ ಪೇಯಿಂಗ್ ಆಫ್ ಅಂತ ಹೇಳಿದ್ರೆ, ಸೊ ನೀವು ಏನು ಇಲ್ಲಿವರೆಗೂ ನಿಮ್ಮ ಒಂದು ಇಲ್ಲಿ 3 ಪಾರ್ಟಿ ಸಿಚುಯೇಷನ್ಸ್ ಅಲ್ಲಿ ಕೆಲವರು ಸ್ಟ್ರಗಲ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಬಟ್ 3 ಪಾರ್ಟಿ ಸಿಚುಯೇಷನ್ಸ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ರು ಇಲ್ಲಿ ತುಂಬಾ ಒಬ್ರು ಪ್ಯಾಷನೇಟ್ ಆಗಿ ಅವ್ರಿಗೋಸ್ಕರ, ಅವ್ರ ಪರ್ಸನ್ಗೋಸ್ಕರ ಕೆಲವೊಂದು ಸ್ಟ್ರಿಕ್ಟ್ ಡಿಸಿಷನ್ಸ್ ನಗಳನ್ನು ತಗೊಂಡು ಅಥವಾ ಅವರ ಒಂದು ಏನಿದೆ ಅದನ್ನ ಅವರು ಹೇಳಿದ್ರು ಅಂತ ಅನ್ಸುತ್ತೆ, ನನಗಿದೇ ಬೇಕು ಅಥವಾ ಈ ತರ ಅಂತ ಹೇಳ್ಬಿಟ್ಟು ಇಲ್ಲಿ 1 ಪರ್ಸನ್. ಸೊ ಹಾಗಾಗಿ ಯಾರಿಲ್ಲಿ 3 ಪಾರ್ಟಿ ಸಿಚುಯೇಷನ್ಸ್ ಅಲ್ಲಿ ಅವರು ಸ್ಟ್ರಗಲ್ ಮಾಡ್ತಾ ಇದ್ರು ಅವರು ಅದನ್ನ ಬಿಟ್ಬಿಟ್ಟು, ಓಕೆ, ಅವರು ಅದನ್ನ ಅವಾಯ್ಡ್ ಮಾಡಿಕೊಂಡು ಅಥವಾ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅದರಲ್ಲಿ ಸಣ್ಣದಾಗಿ ಒಂದು ಕ್ಲಾರಿಟಿ ಬರ್ತಾ ಇದೆ ಅದನ್ನ ಕ್ಲಿಯರ್ ಮಾಡೋಕೆ, ಆಯ್ತಾ. ಅಂಡ್ ಅದನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅಂಡ್ ಈ ಪರ್ಸನ್ ತುಂಬಾ, ಅಂದ್ರೆ ಇದು ನೀವಾಗಿರ್ಬೋದು ಅಥವಾ ಅವರಾಗಿರ್ಬೋದು, ಯು ಹ್ಯಾವ್ ಎ ವೆರಿ ಲಾಯಲ್ ಹಾರ್ಟ್ ಅಂಡ್ ದಿಸ್ ಇಸ್ ಎ ಟ್ವಿನ್ ಫ್ಲೇಮ್ ಎನರ್ಜಿ. ಓಕೆ, ದಿಸ್ ಇಸ್ ಎ ಟ್ವಿನ್ ಫ್ಲೇಮ್ ಎನರ್ಜಿ. ಯಾಕಂದ್ರೆ ಎರಡು ಒಂದೇ ತರ ಇದೆ. ದಿಸ್ ಇಸ್ ಅ ಟ್ವಿನ್ ಫ್ಲೇಮ್ ಎನರ್ಜಿ. ಸೊ ಇದರಲ್ಲಿ 3 ಪಾರ್ಟಿ ಸಿಚುಯೇಷನ್ಸ್ ಕೂಡ ಕಾಣ್ತಾ ಇದೆ. ಸೊ ಆ 3 ಪಾರ್ಟಿ ಸಿಚುಯೇಷನ್ಸ್ ಇಂದ ಇದ್ರು ಕೂಡ ಅದು ಬರ್ತಾ ಇದ್ದಾರೆ. ಇನ್ ಕೆಲವರು 3 ಪಾರ್ಟಿ ಸಿಚುಯೇಷನ್ಸ್ ಇರ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಟೈಮ್ ಈ ರಿಲೇಶನ್ಶಿಪ್ ಇಂದ ತುಂಬಾ ಪೇನ್ ಆಗ್ತಾ ಇತ್ತು ಅಥವಾ ತುಂಬಾ ನೋವು ಮಾಡ್ತಾ ಇದ್ರು ಇಲ್ಲಿ ಒಬ್ರು ಯಾರಿಗೋ, ಆಯ್ತಾ. ಸಿಕ್ಕಾಬಟ್ಟೆ ತುಂಬಾ ಅಳಿಸ್ತಾ ಇದ್ರು ಅಂತ ಅನ್ಸುತ್ತೆ. ಅದರಿಂದ ಅವರಿಗೆ ಹೊರಗೆ ಬರಕ್ಕೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಸೊ ಇವರು ಯಾರು ಅಂದ್ರೆ ನೋವನ್ನ ಅನುಭವಿಸ್ತಾ ಇದ್ರು ಅಥವಾ ನೋವಿಂದ ಅದು ಹೊರಗೆ ಬರಕ್ಕೆ ಅಂತ ಟ್ರೈ ಮಾಡ್ತಾ ಇದ್ರು, ಅವರ ಒಂದು ಹಾರ್ಡ್ ವರ್ಕ್ ಪೇ ಆಫ್ ಆಗ್ತಾ ಇದೆ ಇಲ್ಲಿ. ಓಕೆ, ಅಂಡ್ ದೇರ್ ಈಸ್ ಎ ಬ್ಲಾಸ್ಮಿಂಗ್ ಅಬಂಡೆನ್ಸ್. ಎಸ್, ಓಕೆ, ದೇರ್ ಇಸ್ ಎ ಬ್ಲಾಸ್ಮಿಂಗ್ ಅಬಂಡೆನ್ಸ್. ಇಲ್ಲಿ ಒಂದು ಹೊಸ ಚೈತನ್ಯ, ಹೊಸ ಚಿಲುಮೆನೆ ಕಾಣ್ತಾ ಇದೆ ಈ ಲೈಫ್ ಅಲ್ಲಿ, ಆಯ್ತಾ. ಮತ್ತೆ ಅವರ ಒಂದು ಕಂಪ್ಲೀಟ್ ಆಗಿ ಇದು ಪ್ರಾಸ್ಪರಸ್ ಆಗ್ತಾ ಇದೆ. ಓಕೆ, ಇದು ಪಾಸಿಟಿವ್ ಗೆ ಚೇಂಜ್ ಆಗ್ತಾ ಇದೆ. ಸೊ ಗಿವ್ ಸಮ್ ಟೈಮ್. ಓಕೆ, ಇದು ಪಾಸಿಟಿವ್ ಗೆ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಇದೆ. ಯಾಕಂದ್ರೆ ಯುವರ್ ಹಾರ್ಡ್ ವರ್ಕ್ ಇಸ್ ಪೇಯಿಂಗ್ ಆಫ್. ಸೊ ನ್ಯೂ ಮೂನ್ ಇನ್ ಕ್ಯಾಪ್ರಿಕಾನ್ ಬಂದಿದೆ. ಸೊ ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ಅ ಲಾಯಲ್ ಆರ್ಟ್. ಓಕೆ, ದಿಸ್ ಇಸ್ ಇಲ್ಲಿ ಅಂಡ್ ಸಮಥಿಂಗ್ 3 ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ 3 ಆಫ್ ಸೋರ್ಟ್ಸ್ ನೋಡ್ಬೋದು. ಇಲ್ಲಿ 335 ಬಂದಿದೆ, 3+5. ಓಕೆ, ಅಂಡ್ 3 ಆಫ್ ಸೋರ್ಟ್ಸ್. ಓಕೆ, ಅಂಡ್ ಇಲ್ಲಿ ಈ ರಿಲೇಶನ್ಶಿಪ್ ಅಲ್ಲಿ ಇದು ಟ್ವಿನ್ ಫ್ಲೇಮ್ ಎನರ್ಜಿ ಆಗಿರೋದ್ರಿಂದ ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಅನ್ಯೋನ್ಯತೆ ಮತ್ತೆ ತುಂಬಾ ಬಿರುಕುಗಳು ಬರ್ತಾನೆ ಇರುತ್ತೆ ಪದೇ ಪದೇ. ಓಕೆ, ಸೊ ಯಾಕಂತ ಹೇಳಿದ್ರೆ ದಿಸ್ ಇಸ್ ಅ ಟ್ವಿನ್ ಫ್ಲೇಮ್ ಎನರ್ಜಿ, ಯು ಕಾಂಟ್ ಹೆಲ್ಪ್ ಇಟ್. ಓಕೆ, ಆಮೇಲೆ ಇಲ್ಲಿ ಅಬಂಡೆನ್ಸ್, ಇಲ್ಲೂ ಕೂಡ 3 ಇದೆ. ಸೊ ಸಮಥಿಂಗ್ 3 ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ರಿಲೇಶನ್ಶಿಪ್. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಕ್ವೀನ್ ಆಫ್ ವಾಂಡ್ಸ್. ಓಕೆ, ಸಂಬಡಿ
ಈಗ ಒಬ್ರು ಡಿಸೈಡ್ ಮಾಡಿದ್ದಾರೆ ಅವರ ಬೌಂಡ್ರೀಸ್ನ ಅವರು ಎಕ್ಸ್ಟೆಂಡ್ ಮಾಡಲಿಕ್ಕೆ. ಓಕೆ, ಅಂಡ್ ಅವರು ಏನೇ ಇದೆ, ಅವರ ಒಂದು ಏನೇ ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆಗಳಿಂದ ಬಿಟ್ಬಿಟ್ಟು ಅವರಿಗೆ ಕ್ಲಾರಿಟಿ ಸಿಗ್ತಾ ಇದೆ. ಸ್ವಲ್ಪನೇ ಅವರು ಅವರ ಕ್ರಿಯೇಟಿವಿಟಿಯಿಂದ ಅಥವಾ ಅವರ ಒಂದು ನಾಲೆಡ್ಜ್ ಇಂದ ಅವರು ಅದನ್ನ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ರಿಲೇಶನ್ಶಿಪ್ ನ ಡಿಸ್ಕವರ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಇದು ತುಂಬಾ ಅವರು ಇನ್ನು ಡಿಸ್ಕವರ್ ಮಾಡ್ತಾ ಇದ್ದಾರೆ. ಓಕೆ, ಮಾಡಿದ್ದಾರೆ ಅಂತ ನಾನು ಕಂಪ್ಲೀಟ್ ಆಗಿ ಹೇಳ್ತಾ ಇಲ್ಲ, ಮಾಡ್ತಾ ಇದ್ದಾರೆ. ಇದು ಡಿಸ್ಕವರ್ ಮಾಡ್ತಾ ಅವರಿಗೆ ಒಂದು ಗೊತ್ತಾಗಿದೆ, ಇದು ಬ್ಲಾಸ್ಮಿಂಗ್ ಅಬಂಡೆನ್ಸ್ ಅಂತ. ಓಕೆ, ಇದರಲ್ಲಿ ಅವರಿಗೆ ಸಂತೋಷ ಅಥವಾ ಅವರಿಗೆ ಒಂದು ನೆಮ್ಮದಿ ಅಥವಾ ಅವರ ಒಂದು ಹ್ಯಾಪಿನೆಸ್ ಇದರಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಅವರಿಗೂ ಗೊತ್ತಾಗಿದೆ. ಅಂಡ್ ದಿಸ್ ಇಸ್ ಅ ಲಾಯಲ್ ಆರ್ಟ್. ಟ್ವಿನ್ ಫ್ಲೇಮ್ ಎನರ್ಜಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು, ಅಂದ್ರೆ ಒಬ್ರು ಒಂದ್ಸರಿ ಅಂದ್ರೆ ಇದರಲ್ಲಿ ತುಂಬಾ ನೋವುಗಳು ಅಥವಾ ಇದು ಅವ್ರಿಗೆ ಒಂದ್ಸರಿ ಜ್ಞಾನೋದಯ ಆಗುತ್ತೆ, ಮತ್ತೆ ಬರ್ತಾರೆ, ಮತ್ತೆ ಅದರಲ್ಲಿ ಬಹಳ ಒಂದು ಸ್ಟಕ್ ಆಗ್ತಾರೆ, ಮತ್ತೆ ಅಗೇನ್ ಅವರು ರಿಲೇಶನ್ಶಿಪ್ ಕಟ್ ಆಗಲ್ಲ, ಬಟ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಆ ತರ ಒಂದು ನಡೀತಾ ಇರುತ್ತೆ. ಬಟ್ ಅದು ಟ್ವಿನ್ ಯಾವ ತರ ಅಂತ ಹೇಳಿದ್ರೆ ನೀವೇನ್ ಯೋಚನೆ ಮಾಡ್ತಿರೋ ಅದೇ ತರ ಇವರು ಯೋಚನೆ ಮಾಡ್ತಾ ಇರ್ತಾರೆ ಲೈಫಲ್ಲಿ. ಸೊ ಆ ರೀತಿಯಲ್ಲಿ ಒಂದು ಬಾಂಡೇಜಸ್ ಇರುತ್ತೆ. ಓಕೆ, ಅಂಡ್ ದಿಸ್ ಇಸ್ ಅ ಲಾಯಲ್ ಆರ್ಟ್. And something 3 is important, 5 is important here. Okay, and even they are stuck with the 3 of swords. Okay, ಆ 3 of swords ಇಂದ ಪೇಜ್ ಆಫ್ swords ಗೆ ಅದು ಕನ್ವರ್ಟ್ ಆಗ್ತಾ ಇದೆ. ಅಂದ್ರೆ ಸ್ವಲ್ಪ ಲೈಟ್ ಆಗಿ ಕ್ಲಾರಿಟಿ ಬರ್ತಿದೆ, ಒಂದೇ ಸರಿ ಕ್ಲಾರಿಟಿ ಬರ್ತಾ ಇಲ್ಲ, ಸ್ವಲ್ಪ ಕ್ಲಾರಿಟಿ ಬಂದಂಗೂ ಅವರು ಅಬಂಡೆನ್ಸ್ ಕಡೆಗೆ ಮೂವ್ ಆಗಕ್ ಸ್ಟಾರ್ಟ್ ಆಗ್ತಾರೆ. ಅಂದ್ರೆ ಅಬಂಡೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ನೀವು. ಓಕೆ, ಸೊ ನಿಮ್ ಕಡೆಗೆ ಅವರು ಮೂವ್ ಆಗಕ್ ಸ್ಟಾರ್ಟ್ ಆಗ್ತಾರೆ. ಮೇ ಬಿ ಯು ಮೈಟ್ ಬಿ ದ ಕ್ವೀನ್ ಆಫ್ ವಾಂಡ್ಸ್. ಓಕೆ, ನೀವು ಕ್ವೀನ್ ಆಫ್ ವಾಂಡ್ಸ್ ಆಗಿದ್ರೆ ನಿಮ್ ಕಡೆಗೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ, ಅಥವಾ ಅವರ ಜೀವನದಲ್ಲಿ ಅವರು ಒಂದು ಸ್ವಲ್ಪ ಅವರ ಒಂದು ಲೈಫ್ ನ ಪ್ರಾಸ್ಪರಸ್ ಕಡೆಗೆ ಅವರು ತಳ್ತಾ ಹೋಗ್ತಾರೆ. ಓಕೆ, ಸೊ ಬರ್ತಾರ, ವಿಲ್ ದೇ ಕಮ್ ಬ್ಯಾಕ್ ಟು ಯು? ಎಸ್, ಯಾಕಂದ್ರೆ ಇದು ಟ್ವಿನ್ ಫ್ಲೇಮ್ ಎನರ್ಜಿ, ಹೋಗೋದು ಬರೋದು ಅಂತೂ ಕಾಣ್ತಾ ಇದೆ. ಬಟ್ ಅವರು ಸ್ಟಕ್ ಆಗಿದ್ದಾರೆ ಒಂದು ಇದರಲ್ಲಿ, ಬಟ್ ಮಾತಾಡಿಸ್ತಾರೆ. ಇವಾಗ ಸದ್ಯಕ್ಕೆ ಅವ್ರು ಮಾತಾಡ್ಸೋದ್ ಬಿಟ್ಟಿದ್ರು, ಅಥವಾ ಸ್ವಲ್ಪ ಮಾತಾಡ್ತಾ ಇರ್ಬೋದು, ಯಾಕಂದ್ರೆ ಅವರು ಕ್ಲಾರಿಟಿ ಬಂದಾಗ ಸ್ವಲ್ಪ ಮಾತಾಡ್ತಾರೆ, ಮತ್ತೆ ಈಗೇನು ಅವರು ಆನ್ ಅಂಡ್ ಆಫ್ ಇರ್ಬೋದು ಇಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇನ್ನೊಬ್ರು ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ಇದು ಕ್ವೀನ್ ಆಫ್ ವಾಂಡ್ಸ್ ಆಗಿ ನೀವು ವೆಯ್ಟ್ ಮಾಡ್ತಾ ಇದ್ರು ಕೂಡ ಯುವರ್ ಹಾರ್ಡ್ ವರ್ಕ್ ಇಸ್ ಪೇಯಿಂಗ್ ಆಫ್. ದೇ ವಿಲ್ ಕಮ್ ಬ್ಯಾಕ್ ಟು ಯು. ಓಕೆ, ದೇ ವಿಲ್ ಕಮ್ ಬ್ಯಾಕ್ ಟು ಯು ಬಿಕಾಸ್ ದಿಸ್ ಇಸ್ ಅ ಟ್ವಿನ್ ಫ್ಲೇಮ್ ಪೈ ಅಂಡ್ ದೇ ಆರ್ ಲುಕಿಂಗ್ ಅಪ್ ಟು ಯು. ಓಕೆ, ಈ ಪರ್ಸನ್ ನಿಮ್ಮನ್ನ ನೋಡ್ತಾ ಇದ್ದಾರೆ, ಅಥವಾ ನೀವು ಮಾಡೋ ಅಂತದ್ದು ನಿಮ್ಮ ಒಂದು ಕ್ರಿಯೇಟಿವಿಟಿ ಅಥವಾ ನಿಮ್ಮ ಒಂದು ತಾಳ್ಮೆ ಅದೆಲ್ಲದೂ ಅವರಿಗೆ ತುಂಬಾ ಇಷ್ಟ ಆಗಿದೆ. ಓಕೆ, ಇಲ್ಲಿ ತಾಳ್ಮೆ ಜಾಸ್ತಿ ಕಾಣ್ತಾ ಇದೆ. ಒಬ್ರು ಪರ್ಸನ್ ತುಂಬಾ ತಾಳ್ಮೆಯಿಂದ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ, ತುಂಬಾ ತಾಳ್ಮೆ ತಗೊಂಡಿದ್ದಾರೆ. ಆ ಪರ್ಸನ್ಗೋಸ್ಕರ ಅವರು ಬರ್ಲಿಕ್ಕೆ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ಆ ಪರ್ಸನ್ಗೂ ಗೊತ್ತಿದೆ, ಓಕೆ, ದಿಸ್ ಇಸ್ ಅ ಟ್ವಿನ್ ಫ್ಲೇಮ್ ಪೈಲ್ ಅಂತ, ಅಥವಾ ಅವರು ಟ್ವಿನ್ ಫ್ಲೇಮ್ ಎನರ್ಜಿ ಜೊತೆಗೆ ಅವರು ಇದ್ದಾರೆ, ಅಥವಾ ಅವರ ಒಂದು ಆಗ್ಬೇಕಾಗಿರುವಂತಹ ಒಂದು ಸಂಗಾತಿ ಜೊತೆಗೆ ಅವ್ರಿಗೆ ಮದ್ವೆ ಆಗಿಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗಿದೆ, ಬೇರೆಯವ್ರ ಜೊತೆಗೆ ಆಗಿದ್ದಾರೆ ಅನಿವಾರ್ಯವಾಗಿ. ಆಯ್ತಾ, ಸೊ ಹಾಗಾಗಿ ಅವ್ರಿಗೆ ಗೊತ್ತಿದೆ. ಬಟ್ ಸ್ಟಿಲ್ ಅವರು ಈ ನೋವುಗಳನ್ನ ಇಬ್ರು ತಿಂತಾ ಇದ್ದೀರಾ. ಯಾಕಂದ್ರೆ ಲಾಯಲ್ ಆರ್ಟ್ ಅಂತ ಬಂದಿದ ತಕ್ಷಣ ಟ್ವಿನ್ ಫ್ಲೇಮ್ ಅಂದ್ರೆ ನೀವು ಒಬ್ಬರೇ ಬಂದಿಲ್ಲ, ಅವ್ರಿಗೂ ಕೂಡ ನೋವು ಇದೆ. ಓಕೆ, ನಿಮ್ಮನ್ನ ನೋವು ಮಾಡಿ ಅವರೇನು ಸಂತೋಷವಾಗಿ ಅಂತೂ ಇಲ್ಲ, ಬಟ್ ಅವ್ರಿಗೂ ಗೊತ್ತಿದೆ ನೀವು ಅವ್ರ ಸಂತೋಷ ಅಂತ, ನಿಮ್ಗೂ ಗೊತ್ತಿದೆ ನೀವು ಅವ್ರ ಸಂತೋಷ ಅಂತ ಹೇಳಿ. ದಿಸ್ ಇಸ್ ಎ ವೆರಿ ಡ್ಯುಯಲ್ ನೇಚರ್ಡ್ ಕಾರ್ಡ್, ಇದು ಕಂಪ್ಲೀಟ್ ಆಗಿ ಬಂದಿರೋದು. ಸೊ ಇಬ್ರು ಎನರ್ಜಿಸ್ ಕೂಡ ಪಿಕ್ ಆಗಿದೆ. ಸೊ ಸಪ್ರೇಟ್ ಏನಾಗಿಲ್ಲ ಇಲ್ಲಿ. ಸೊ ಇಬ್ರದ್ದು ಎನರ್ಜಿಸ್ ಪಿಕ್ ಆಗಿರೋದ್ರಿಂದ ಇಬ್ರು ಕೂಡ ನೋವು ತಿಂತಾ ಇರ್ಬೋದು. ಐದರ್ ನೀವು ಅಕಸ್ಮಾತ್, ಬಟ್ ಇಲ್ಲಿ ಒಬ್ಬರಿಗೆ ಹಾರ್ಟ್ ಬ್ರೇಕ್ ಆಗ್ತಿದೆ, ಇನ್ನೊಬ್ರು 3 ಪಾರ್ಟಿ ಸಿಚುವೇಶನ್ಸ್ ಅಲ್ಲಿ ಇದ್ದಾರೆ. ಓಕೆ, ಸೊ ಅವ್ರಿಗೂ ಕೂಡ ಅದೇ ನೋವುಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಸೊ ನೀವು ಒಬ್ಬರೇ ಅನುಭವಿಸ್ತಾ ಇಲ್ಲ, ಸೊ ಅವ್ರು ಒಂಥರ ಅನುಭವಿಸ್ತಾ ಇದ್ದಾರೆ, ನೀವೊಂಥರ ದೂರ ಇದ್ದು ಆ ವಿರಹ ಅಥವಾ ಏನೋ ಹೇಳ್ತಾರಲ್ಲ ಆ ತರ ಅನುಭವಿಸ್ತಾ ಇದ್ದೀರಾ. ಸೊ ಇಬ್ರಿಗೂ ಕ್ಲಾರಿಟಿ ಸ್ವಲ್ಪನೇ ಬರುತ್ತೆ, ಬಟ್ ಇಬ್ರು ಮೂವ್ ಆಗ್ತಾ ಇದ್ದೀರಾ ಅಬಂಡೆನ್ಸ್ ಕಡೆಗೆ. ಸೊ ದಿಸ್ ಟೇಕ್ಸ್ ಟೈಮ್. ಓಕೆ, ಸೊ ನಾನು ಇದನ್ನ ಶಾರ್ಟ್ ಆಗಿ ಹೇಳ್ತೀನಿ. ಓಕೆ, ಈ ರೀಡಿಂಗ್ ಅಲ್ಲಿ. ಸೊ ನಿಮ್ಗೆ ಇದು ಫೈಲ್ ರೆಸೊನೇಟ್ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾರು ಇದನ್ನ ಸೆಲೆಕ್ಟ್ ಮಾಡಿದ್ರು ಅವ್ರಿಗೆ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ ನಂಗೆ ತುಂಬ ಇಂಪಾರ್ಟೆಂಟ್ ಇದೆ. ನನ್ನ ವಾಯ್ಸ್ ತುಂಬ ಲೋ ಆಗಿ ಬೇಸಲ್ಲಿದೆ, ಸೊ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಈವನ್ ಮೇ ಬಿ 1 ರೀಡಿಂಗ್ ನಾನು ವೀಕ್ಲಿ ಕೊಡೋಕ್ಕೆ ಸಾಧ್ಯ ಇದೆ ಅಷ್ಟೇ ಇವಾಗ, ಒಂದು ಏಪ್ರಿಲ್ ಕಂಪ್ಲೀಟ್ ಆಗೋ ತನಕ. ಯಾಕಂದರೆ ನನ್ನ ಕೆಲವುದು ಥಿಂಗ್ಸ್ಗಳಿಂದ ಅಥವಾ ನನ್ನ ಒಂದು ವರ್ಕ್ ರಿಲೇಟೆಡಿಂದ ನನಗೆ ಈ ಕಡೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ನನಗೆ ಯಾವಾಗ ಇಂಟ್ಯೂಷನ್ ಗೈಡ್ ಆಗುತ್ತೆ ಅವಾಗೆಲ್ಲ ನಾನು ರೀಡಿಂಗ್ ಮಾಡಿಬಿಟ್ಟು ನಾನು ಇಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.